ಹೀಗೆ ಹೇಳಿದನು. Who is Jesus responding to? ಯಾರಿಗೆ ಯೇಸು ಪ್ರತಿಕ್ರಿಯೆ ನೀಡುತ್ತಾ ಇದ್ದಾನೆ? Who is he responding to? ಆತನು ಯಾರಿಗೆ ಪ್ರತಿಕ್ರಿಯೆ ನೀಡುತ್ತಾ ಇದ್ದಾನೆ? A fig tree. ಅದು ಅಂಜೂರದ ಗಿಡಕ್ಕೆ. Sir, if you find somebody talking to a tree outside, ನೀವು ಯಾರಾದರೂ ಮರದೊಟ್ಟಿಗೆ ಮಾತನಾಡುವಂತ ವ್ಯಕ್ತಿಗಳನ್ನು ನೋಡುವಾಗ what would you think? ನೀವೇನ್ ನೆನೆಸ್ತೀರಿ? What is this poor man? Maybe the Bangalore heat is slowly rising. ನೀವು ನೆನೆಸಬಹುದು ಈ ಬೆಂಗಳೂರು ಪಟ್ಟಣದ ಒಂದು ಉಷ್ಣಾಂಶ ಹೆಚ್ಚುತ್ತಾ ಇದೆ ಎಂಬುದಾಗಿ. Poor man is talking to a tree. ಈ ಒಂದು ವ್ಯಕ್ತಿಯು ಮರದೊಟ್ಟಿಗೆ ಮಾತನಾಡ್ತಾ ಇದ್ದಾನೆ. You understand what I'm saying? ನಾನು ಏನು ಹೇಳ್ತೇನೆ ನಿಮಗೆ ಅರ್ಥ ಆಗ್ತಾ ಇದೆ. But here in the mid heat of Jerusalem, of Bethany actually, ಯೆರೂಸಲೇಮಿನ ಬೆಥನಿ ಪಟ್ಟಣದ ಒಂದು ಉಷ್ಣಾಂಶದ ನಡುವೆಯೂ ಕೂಡ Jesus is talking to a fig tree. ಯೇಸು ಒಂದು ಮರದೊಟ್ಟಿಗೆ ಮಾತನಾಡ್ತಾ ಇದ್ದಾನೆ. What is the meaning? ಅದರ ಅರ್ಥ ಏನು? Listen to it very carefully. ದಯಮಾಡಿ ಕೇಳಿಸಿಕೊಳ್ಳಿ. I know a fig tree is asking Jesus a question. ಅಂಜೂರದ ಮರವು ಯೇಸುವನ್ನ ಪ್ರಶ್ನೆ ಕೇಳುತ್ತಾ ಇದೆ. What is the question? ಆ ಪ್ರಶ್ನೆ ಏನು? Jesus, ಯೇಸುವೇ, you come to me for fruit. ನೀನು ಫಲವನ್ನು ಹುಡುಕಿಕೊಂಡು ನನ್ನ ಬಳಿಗೆ ಬಂದೆ. I have nothing to give you. ನಿನಗೆ ಕೊಡ್ಲಿಕ್ಕೆ ನನ್ನ ಬಳಿಯಲ್ಲಿ ಏನೂ ಇಲ್ಲ. Listen to me very carefully. ದಯಮಾಡಿ ಕೇಳಿಸಿಕೊಳ್ಳಿ. In life, ಜೀವನದಲ್ಲಿ, in your situation, ನಿಮ್ಮ ಪರಿಸ್ಥಿತಿಗಳಲ್ಲಿ, in your circumstance, ನಿಮ್ಮ ಒಂದು ಸನ್ನಿವೇಶಗಳಲ್ಲಿ, circumstances are asking you questions. ಸನ್ನಿವೇಶಗಳು ನಿಮ್ಮನ್ನ ಪ್ರಶ್ನೆ ಕೇಳುತ್ತಾ ಇವೆ. Circumstances are asking you questions. ಪರಿಸ್ಥಿತಿಗಳು ನಿಮಗೆ ಪ್ರಶ್ನೆಯನ್ನು ಕೇಳುತ್ತಾ ಇವೆ. What is it asking you? ಏನನ್ನ ಕೇಳ್ತಾ ಇವೆ? Is the doctor's report saying that you're going to die? ಡಾಕ್ಟರ್ ರಿಪೋರ್ಟ್ ಹೇಳ್ತದೆ ನೀನು ಸಾಯ್ತಿ ಎಂಬುದಾಗಿ. What is going to happen to you very soon? ನಿನಗೆ ಏನಾಗುತ್ತದೆ? That is the question. ಅದು ಪ್ರಶ್ನೆ. If you're going through a difficult situation in life, ನಿಮ್ಮ ಜೀವಿತದಲ್ಲಿ ಒಂದು ಕಠಿಣ ಪರಿಸ್ಥಿತಿ ನೀವು ಹಾದು ಹೋಗುತ್ತಾ ಇದ್ದರೆ, somebody is asking a question. ಕೆಲವರು ನಿಮ್ಮನ್ನು ಪ್ರಶ್ನೆ ಮಾಡುತ್ತಾರೆ. And the question is asking you, how are you going to survive? ಪ್ರಶ್ನೆ ನಿಮ್ಮನ್ನು ಕೇಳ್ತದೆ, ನೀನು ಹೇಗೆ ಜೀವಿಸ್ತಾ ಇದ್ದೀ ಎಂಬುದಾಗಿ. Remember, circumstances can ask you a question. ಜ್ಞಾಪಕಿಸಿಕೊಳ್ಳಿರಿ, ಪರಿಸ್ಥಿತಿಗಳು ನಿಮ್ಮನ್ನು ಪ್ರಶ್ನೆ ಮಾಡಬಹುದು. How do we respond back to that question? ಆ ಒಂದು ಪ್ರಶ್ನೆಗಳಿಗೆ ನಾವು ಹೇಗೆ ಪ್ರತಿಕ್ರಿಯೆ ನೀಡುತ್ತೇವೆ? I'll tell you something which is so real to each one of us. ನಮ್ಮೆಲ್ಲರಿಗೂ ವಾಸ್ತವಾಂಶವಿರುವಂತಹ ಒಂದು ಅಂಶವನ್ನು ನಿಮ್ಮ ಗಮನಕ್ಕೆ ತರುತ್ತೇನೆ. Most of us, maybe financial conditions, financial problems. ನಮ್ಮಲ್ಲಿ ಅನೇಕರು ಆರ್ಥಿಕವಾದಂತಹ ಕೆಟ್ಟ ಪರಿಸ್ಥಿತಿಯನ್ನು ಎದುರಿಸುತ್ತೇವೆ. When you get your salary certificate, ನಿಮ್ಮ ಸ್ಯಾಲರಿ ಸರ್ಟಿಫಿಕೇಟ್ ಬರುವಾಗ what do we say? ನಾವೇನ್ ಹೇಳ್ತೇವೆ? Oh, how am I going to manage for the end of the month? ಈ ಒಂದು ತಿಂಗಳವರೆಗೂ ನಾನು ಹೇಗೆ ಇದರ ಈ ಒಂದು ಅಲ್ಪ ಸಂಬಳವನ್ನು ತೆಗೆದುಕೊಂಡು ನಿಭಾಯಿಸಬೇಕು? Actually speaking, a piece of paper is talking to you. ನಾವು ನಿಜವಾಗಿ ನೋಡಬೇಕಾದ್ರೆ ಒಂದು ಚಿಕ್ಕ ಪೇಪರ್ ನಿಮ್ಮೊಟ್ಟಿಗೆ ಮಾತನಾಡುತ್ತದೆ. A doctor's report is a piece of paper. A paper is talking to you. ಡಾಕ್ಟರ್ ನೀಡುವಂತ ಒಂದು ವರದಿ ಅದು ಒಂದು ಪೇಪರ್ ಆಗಿದೆ, ಅದು ನಿಮ್ಮೊಟ್ಟಿಗೆ ಮಾತನಾಡುತ್ತದೆ. Life situations and circumstances asking you a question. ಜೀವನದ ಒಂದೊಂದು ಪರಿಸ್ಥಿತಿಗಳು ನಿಮಗೆ ಪ್ರಶ್ನೆಯನ್ನು ಮಾಡುತ್ತವೆ. Am I talking the truth this morning? ನಾನು ಸತ್ಯಾಂಶನ ಮಾತನಾಡ್ತಾ ಇದ್ದೇನೋ? Yes, isn't it? Some of you are seated here this morning ನೀವು ಇಲ್ಲಿ ಕುಳಿತುಕೊಂಡಿದ್ದೀರಿ because you cannot answer a question posed by a circumstance and a situation. ಪರಿಸ್ಥಿತಿಗಳ ನಿಮಿತ್ತವಾಗಿ ನಿಮ್ಮ ಮುಂದೆ ಬಂದಿರುವಂತ ಪ್ರಶ್ನೆಗಳಿಗೆ ಅನೇಕರಲ್ಲಿ ನಿಮಗೆ ಉತ್ತರಗಳೇ ಇಲ್ಲದಂತಾಗಿದೆ. You're saying, I want an answer to my question. ಈಗ ನೀವು ಹೇಳ್ತಾ ಇದ್ದೀರಿ, ನನಗೆ ಈ ಒಂದು ಪ್ರಶ್ನೆಗೆ ಉತ್ತರ ಬೇಕು ಎಂಬುದಾಗಿ. I want to say hallelujah, you're in the right place this morning. ನೀವು ಈ ಬೆಳಗಿನ ಸಮಯದಲ್ಲಿ ಒಂದು ಸರಿಯಾದಂತ ಸ್ಥಳದಲ್ಲಿದ್ದೀರಿ. ಎಲ್ಲರೂ ಹಲ್ಲೆಲೂಯಾ ಎಂಬುದಾಗಿ ಹೇಳಿರಿ. You're in the right place this morning. ನೀವೆಲ್ಲರೂ ಸರಿಯಾದಂತ ಸ್ಥಳದಲ್ಲಿದ್ದೀರಿ. Because Jesus is teaching us through a fig tree how to respond to life circumstances. ಯೇಸುವು ಈ ಒಂದು ಅಂಜೂರದ ಮರದ ಮೂಲಕವಾಗಿ ಪ್ರಶ್ನೆಗಳಿಗೆ ಹೇಗೆ ಉತ್ತರ ಕೊಡಬೇಕೆಂಬುದಾಗಿ ನಮಗೆ ಕಲಿಸ್ತಾ ಇದ್ದಾನೆ. The Bible says in verse 14, ಸತ್ಯವೇದದಲ್ಲಿ 14ನೇ ವಚನ ಹೀಗೆ ಓದುತ್ತದೆ. in response Jesus said to it. ಅದಕ್ಕೆ ಪ್ರತಿಕ್ರಿಯೆಯಾಗಿ ಯೇಸು ಹೀಗೆ ಹೇಳಿದನು. What did he say? ಆತನು ಹೀಗೆ ಹೇಳಿದನು, let no one eat fruit from you ever again. ಒಬ್ಬನು ಇನ್ನು ಮೇಲೆ ಒಬ್ಬನು ನಿನ್ನಲ್ಲಿ ಹಣ್ಣನ್ನು ಎಂದಿಗೂ ತಿನ್ನಲು ಆಗುವುದಿಲ್ಲ ಎಂಬುದಾಗಿ. Let nobody eat from you ever again. ಇನ್ನು ಮೇಲೆ ಒಬ್ಬನು ನಿನ್ನಿಂದ ಹಣ್ಣನ್ನು ತಿನ್ನಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ. There are two ways to face a problem. ಎರಡು ರೀತಿಯಂತ ಸಮಸ್ಯೆಗಳು ನಾವಿಲ್ಲಿ ನೋಡ್ತೇವೆ. First to say this problem is too big for me, I cannot go through it. ಮೊದಲು ನಾವು ಹೇಳ್ತೇವೆ ಈ ಒಂದು ಸಮಸ್ಯೆಯು ಬಹಳ ದೊಡ್ಡದಾಗಿದೆ, ಅದನ್ನು ನಾನು ಹಾದೋಗಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ. The second way to say is to say thank you Lord because I have your word in my lips, I'm going to speak to my problem. ಎರಡನೇದಾಗಿ, ದೇವರೇ ಈ ಒಂದು ಸಮಸ್ಯೆಗಾಗಿ ನಿನಗೆ ಸ್ತೋತ್ರ, ಯಾಕೆಂದ್ರೆ ನೀನು ನನ್ನ ಬಳಿಯಲ್ಲಿದ್ದಿ, ನಾನು ಈ ಒಂದು ಸಮಸ್ಯೆಯೊಟ್ಟಿಗೆ ಮಾತನಾಡಲಿಕ್ಕಿದ್ದೇನೆ ಎಂಬುದಾಗಿ. Hallelujah. Hallelujah. This morning we're going to learn how to respond to life's problems. ಈ ಒಂದು ಸಮಯದಲ್ಲಿ ನಾವು ನಮ್ಮ ಜೀವಿತದಲ್ಲಿ ಬರುವಂತ ಸಮಸ್ಯೆಗಳಿಗೆ ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಡಬೇಕೆನ್ನುವುದನ್ನು ಕಲಿಯಲಿಕ್ಕಿದ್ದೇವೆ. What Jesus said? ಯೇಸು
ಯೇಸುವೇನು ಹೇಳಿದನು? let nobody eat from you again. ಇನ್ನು ಮೇಲೆ ನಿನ್ನಲ್ಲಿ ಯಾರು ಕೂಡ ಫಲವನ್ನು ಕಾಣದಿರಲಿ. He spoke to the problem. ಆತನು ಸಮಸ್ಯೆಗೆ ಮಾತನಾಡಿದನು. He spoke to the problem. ಆತನು ಸಮಸ್ಯೆಗೆ ಮಾತನಾಡಿದನು. How do you respond to the life's problems? ನಿಮ್ಮ ಜೀವನದ ಸಮಸ್ಯೆಗಳು ನೀವು ಹೇಗೆ ಮಾತನಾಡುತ್ತೀರಿ? You speak to the problem. ನೀವು ಸಮಸ್ಯೆಯೊಟ್ಟಿಗೆ ಮಾತನಾಡಿರಿ. Many of us speak to God about our problem. ಕೆಲವು ಸರಿ ಅನೇಕ ನಾವು ದೇವರೊಟ್ಟಿಗೆ ನಮ್ಮ ಸಮಸ್ಯೆಗಳ ಕುರಿತಾಗಿ ಮಾತನಾಡುತ್ತೇವೆ. But the Lord is teaching us to speak to the problem about God. ಆದರೆ ದೇವರು ನಮಗೆ ಬೋಧನೆಯನ್ನು ಮಾಡ್ತಾ ಇದ್ದಾನೆ, ನೀವು ಸಮಸ್ಯೆಗಳೊಟ್ಟಿಗೆ ಮಾತನಾಡಿರಿ ಎಂಬುದಾಗಿ. There's a big difference. ಬಹಳ ವ್ಯತ್ಯಾಸವಿದೆ ಇಲ್ಲಿ. Certain times you don't have to pray for certain things which is already given to you. ಕೆಲವು ಸಾರಿ ಕೆಲವು ವಸ್ತುಗಳಿಗಾಗಿ ನಾವು ಪ್ರಾರ್ಥಿಸುವಂತ ಅಗತ್ಯತೆ ಇಲ್ಲ, ಯಾಕೆಂದ್ರೆ ಅವೆಲ್ಲವನ್ನ ದೇವರು ನಮಗೆ ಕೊಡಲ್ಪಟ್ಟಿದ್ದಾನೆ. If it's healing of the body, ನಮ್ಮ ದೇಹದ ಒಂದು ಸ್ವಸ್ಥತೆಯಾಗಿದ್ದರೆ the Lord has promised that He will heal your body. ದೇವರು ವಾಗ್ದಾನ ಮಾಡಿದ ನಿಮ್ಮ ದೇಹವನ್ನು ಆತನು ಗುಣಪಡಿಸುತ್ತಾನೆ ಎಂಬುದಾಗಿ. It's a promise. ಅದು ದೇವರ ವಾಗ್ದಾನ. Can you say it after brother? It's a promise. ನೀವು ಹೇಳುತ್ತೀರಾ ಅದು ದೇವರ ವಾಗ್ದಾನ ಎಂಬುದಾಗಿ? ಹೇಳಿರಿ ಎಲ್ಲರೂ. It's a promise. ಇದು ದೇವರ ವಾಗ್ದಾನ. What is a promise? ಆ ಒಂದು ವಾಗ್ದಾನ ಯಾವುದು? Healing of my body is a promise. ನನ್ನ ದೇಹವನ್ನು ಗುಣಪಡಿಸುವುದು ದೇವರ ವಾಗ್ದಾನ. So there's no point saying, Lord, please, if you will you heal me? ದೇವರೇ ನಿನಗೆ ಚಿತ್ತವಿದ್ದರೆ ನನ್ನ ಗುಣಪಡಿಸು ಎಂಬುದು ಕೇಳುವ ಅವಶ್ಯಕತೆ ಇಲ್ಲ. There's no need to ask God if you will to heal me. ದೇವರೇ ನಿನ್ನ ಚಿತ್ತವಿದ್ದರೆ ನನ್ನ ಗುಣಪಡಿಸು ಎಂಬುದಾಗಿ ಕೇಳುವ ಅಗತ್ಯತೆ ಇಲ್ಲ. Why? It's a promise. ಯಾಕೆಂದ್ರೆ ಅದು ವಾಗ್ದಾನವಾಗಿದೆ. He promised to give it to you. ಆತನು ಆ ವಾಗ್ದಾನ ನಿಮಗೆ ಕೊಟ್ಟಿದ್ದಾನೆ. So many times what we are supposed to command, don't plead and beg God. ಕೆಲವು ಸಾರಿ ನಾವು ದೇವರ ಮುಂದೆ ಹೋಗಿ ಭಿಕ್ಷುಕಾರನಿಗೆ ಕೇಳುವ ಅವಶ್ಯಕತೆ ಇಲ್ಲ. You don't have to do that. ನೀವು ಅದನ್ನು ಮಾಡುವ ಅಗತ್ಯತೆ ಇಲ್ಲ. Because you have the promise in Christ. ಯಾಕೆಂದ್ರೆ ಕ್ರಿಸ್ತನ ಮೂಲಕವಾಗಿ ದೇವರು ನಿಮಗೆ ವಾಗ್ದಾನ ಮಾಡಿದ್ದಾನೆ. Hallelujah. Hallelujah. Jesus spoke to the fig tree. ಯೇಸು ಅಂಜೂರದ ಮರದೊಟ್ಟಿಗೆ ಮಾತನಾಡಿದನು. And the Bible says, ಸತ್ಯವೇದ ಹೇಳುತ್ತದೆ, the disciples heard it. ಶಿಷ್ಯರು ಅದನ್ನು ಕೇಳಿಸಿಕೊಂಡರು. The disciples heard it. ಶಿಷ್ಯರು ಅದನ್ನು ಕೇಳಿಸಿಕೊಂಡರು. That means it was not a whisper in just in his lips. ಆತನು ಕೇವಲ ಒಂದು ತುಟಿ ಮಿನುಗಿಸುವಂತೆ ಮಾತನಾಡಲಿಲ್ಲ. He didn't say, let nobody eat of you. No. ಇನ್ನು ಮೇಲೆ ನಿನ್ನಲ್ಲಿ ಯಾರು ಫಲ ಕಾಣಲಿ ಎಂಬುದಾಗಿ ಮಾತನಾಡಲಿಲ್ಲ. I'm sure he spoke with, let no one eat of you again. ಆತನು ಒಂದು ಅಧಿಕಾರವುಳ್ಳವನಾಗಿ ಮಾತನಾಡಿದನು, ಇನ್ನು ಮೇಲೆ ನಿನ್ನಲ್ಲಿ ಯಾರು ಕೂಡ ಫಲವನ್ನು ಕಾಣುವುದಿಲ್ಲ ಎಂಬುದಾಗಿ. And the disciples heard it. ಅದನ್ನು ಶಿಷ್ಯರು ಕೇಳಿಸಿಕೊಂಡರು. The next day, ಮಾರನೇ ದಿನ, the Bible says, as they came back, ಸತ್ಯವೇದ ಹೇಳುತ್ತೆ ಆತನು ಮರಳಿ ಬಂದಾಗ, that's the verse 20. 20ನೇ ವಚನ, Then the morning as they passed by, ಅವರು ಆ ದಾರಿಯಿಂದ ಮರಳಿ ಹೋಗುವಾಗ they saw the fig tree dried up from the roots. ಆ ಒಂದು ಅಂಜೂರ ಗಿಡವು ಒಣಗಿ ನಿಂತಿರುವುದನ್ನು ಅವರು ಕಂಡರು. Hallelujah. Hallelujah. Are you listening? Are you following with me very carefully? ದಯಮಾಡಿ ನನ್ನನ್ನು ಗಮನವಿಟ್ಟು ಕೇಳಿಸಿಕೊಳ್ಳಿರಿ. Because if you miss one line, you'll not be able to catch the next ನೀವು line. ಒಂದು ಲೈನ್ ಅನ್ನು ನೀವು ಮಿಸ್ ಮಾಡಿಕೊಂಡ್ರು ಕೂಡ ಅದನ್ನ ನಿಮಗೆ ಅರ್ಥ ಆಗುವುದಿಲ್ಲ. ಅದು Remember, Jesus Christ is hungry. ಜ್ಞಾಪಕದಲ್ಲಿಟ್ಟುಕೊಳ್ಳಿರಿ, ಯೇಸುವಿಗೆ ಹಸಿವಾಗಿತ್ತು. He sees a fig tree, he's going hungry. Okay, let me eat something. ಆತನು ಹಸಿವೆಯುಳ್ಳವನಾಗಿ ಅಂಜೂರದ ಮರದ ಬಳಿಗೆ ಹೋದನು, ಅಲ್ಲಿಂದ ಏನೋ ನನಗೆ ತಿನ್ನಲಿಕ್ಕೆ ಸಿಗುತ್ತದೆ ಎಂಬುದಾಗಿ. The fig tree says, sorry, I cannot give you. ಆ ಅಂಜೂರ ಮರ ಹೇಳಿತು, ದಯಮಾಡಿ ನನ್ನನ್ನು ಕ್ಷಮಿಸು, ನನ್ನ ಬಳಿಯಲ್ಲಿ ಯಾವುದೇ ಹಣ್ಣುಗಳಿಲ್ಲ ಎಂಬುದಾಗಿ. Jesus used the fig tree to teach a lesson. ಯೇಸುವು ಅಂಜೂರದ ಮರಕ್ಕೆ ಬುದ್ಧಿ ಕಲಿಸಲಿಕ್ಕೆ ಆರಂಭ ಮಾಡಿದನು. All his disciples were listening to him. ಎಲ್ಲ ಶಿಷ್ಯರು ಅದನ್ನು ಕೇಳಿಸಿಕೊಳ್ಳುತ್ತಾ ಇದ್ದರು. He says, let no one eat of you again. ಯೇಸು ಹೇಳಿದನು, ಇನ್ನು ಮೇಲೆ ನಿನ್ನಲ್ಲಿ ಯಾರು ಕೂಡ ಫಲವನ್ನು ಕಾಣುವುದಿಲ್ಲ ಎಂಬುದಾಗಿ. And Jesus walked away. ಯೇಸುವು ನಡೆದು ಹೋದನು. Disciples heard it. ಶಿಷ್ಯರು ಅದನ್ನು ಕೇಳಿಸಿಕೊಂಡರು. And the disciples, I'm sure, were asking each other, ಆ ಶಿಷ್ಯರು ಪರಸ್ಪರ ಒಬ್ಬರಿಗೊಬ್ಬರು ಮಾತನಾಡ್ತಾ ಇದ್ದರು, what is Jesus talking to a tree? ಯೇಸು ಯಾಕೆ ಈ ಒಂದು ಅಂಜೂರದ ಗಿಡದೊಟ್ಟಿಗೆ ಮಾತನಾಡ್ತಾ ಇದ್ದನು? They must be asking, why? What is wrong with Jesus? ಯೇಸುನೊಟ್ಟಿಗೆ ಏನು ಸಮಸ್ಯೆ ಇದೆ, ಯಾಕೆ ಅವನು ಆ ಗಿಡದೊಟ್ಟಿಗೆ ಮಾತನಾಡ್ತಾ ಇದ್ದಾನೆ ಎಂಬುದಾಗಿ ಅವರಿಗೆ ಗೊಂದಲ ಉಂಟಾಯಿತು. The next day, ಮಾರನೇ ದಿನ, this is where we are coming to. Next day, ಮಾರನೇ ದಿನ, hallelujah, hallelujah, Jesus spoke to it. ಯೇಸು ಆ ಅಂಜೂರದ ಮರದೊಟ್ಟಿಗೆ ಮಾತನಾಡಿದನು. There was some time. ಕೆಲವು ಸಮಯಗಳ ನಂತರ, the next day, ಮಾರನೇ ದಿನ, what happens? ಏನಾಯ್ತು? And verse 21, 21ನೇ ವಚನ, it seems the Bible says they saw the fig tree dry from the roots. ಇಲ್ಲಿ ನಾವು ಹೀಗೆ ಓದುತ್ತೇವೆ, ಅಂಜೂರದ ಮರವು ಬೇರು ಸಮೇತವಾಗಿ ಒಣಗಿ ಹೋಗಿತ್ತು ಎಂಬುದಾಗಿ. The fig tree dried up from the roots. ಬೇರು ಸಮೇತವಾಗಿ ಅಂಜೂರ ಗಿಡವು ಒಣಗಿ ಹೋಗಿತ್ತು. Please say after brother, from the roots. ನೀವು ದಯಮಾಡಿ ನಾನು ಹೇಳಿದ ನಂತರ ಮತ್ತೆ ಹೇಳ್ರಿ, ಬೇರು ಸಮೇತವಾಗಿ. One more time, from the roots. ಇನ್ನೊಂದು ಸಾರಿ, ಬೇರು ಸಮೇತವಾಗಿ. Okay, now Jesus spoke to the fig tree. ಯೇಸುವು ಅಂಜೂರದ ಗಿಡದೊಟ್ಟಿಗೆ ಮಾತನಾಡಿದನು. And the root level is in the unseen realm. ಆ ಒಂದು ಬೇರುಗಳು ಆತನಿಗೆ ಕಾಣಿಸುತ್ತಿರಲಿಲ್ಲ.
Where do you see the roots? It's under the soil, right? ಬೇರನ್ನು ನಾವು ಎಲ್ಲಿ ಕಾಣ್ತೇವೆ? ಬೇರುಗಳು ಯಾವಾಗಲೂ ಭೂಮಿಯಿಂದ ಒಳಗಡೆ ಇರುತ್ತವೆ. What the Holy Spirit has written there, ಪರಿಶುದ್ಧಾತ್ಮನ ಹೀಗೆ ಹೇಳುತ್ತಾನೆ, that it happened under the roots. ಪರಿಶುದ್ಧಾತ್ಮನಲ್ಲಿ ಹೋಗುವಾಗ ಆಳದಿಂದಲೇ ಕಾರ್ಯ ನಡೆಯುತ್ತೆ ಎಂಬುದಾಗಿ. You can't see, ನೀವು ಅದನ್ನು ನೋಡ್ಲಿಕ್ಕೆ ಸಾಧ್ಯವಿಲ್ಲ. but God's work started under the roots. ಆದ್ರೆ ದೇವರ ವಾಕ್ಯದ ಕಾರ್ಯವು ಅದು ಭೂಮಿಯಿಂದಲೇ ನಡೀಲಿಕ್ಕೆ ಪ್ರಾರಂಭವಾಯಿತು. Your eyes cannot see the manifestation. ದೇವರ ಒಂದು ಅದ್ಭುತ ಕಾರ್ಯವನ್ನು ನಿಮ್ಮ ಕಣ್ಣು ನೋಡ್ಲಿಕ್ಕೆ ಸಾಧ್ಯವಿಲ್ಲ. It started under the roots. ಆದ್ರೆ ಅದು ಭೂಮಿಯ ಒಳಗಿಂದಲೇ ಪ್ರಾರಂಭವಾಯಿತು. When the Lord spoke to it, ದೇವರ ವಾಕ್ಯವನ್ನು ಮಾತನಾಡುವಾಗ instantly it started under the roots. ತಕ್ಷಣವೇ ಅದು ಭೂಮಿಯ ಒಳಗಿಂದ ಆರಂಭವಾಗಲಿಕ್ಕೆ ಪ್ರಾರಂಭವಾಯಿತು. But also remember, ನೀವು ಜ್ಞಾಪಕದಲ್ಲಿಟ್ಟುಕೊಳ್ಳಿ, the tree on the outside ಮರವು ಹೊರಗಡೆ was still looking green. ಅದು ಇನ್ನೂ ಹಸಿರಾಗಿ ಕಂಗೊಳಿಸುತ್ತಿತ್ತು. In 24 hours it's still looking green. 24 ಗಂಟೆಗಳಾದ್ರೂ ಕೂಡ ಅದು ಇನ್ನೂ ಹಸಿರಾಗಿ ಕಾಣುತ್ತಾ ಇತ್ತು. Because it started dying from the roots. ಯಾಕೆಂದ್ರೆ ಅದು ಕೆಳಗಿನಿಂದ ಸಾಯಲಿಕ್ಕೆ ಆರಂಭ ಮಾಡಿತ್ತು. But if you give it a little more time, ಅದಕ್ಕೆ ಇನ್ನೊಂದು ಸ್ವಲ್ಪ ಸಮಯ ಕೊಡಲ್ಪಟ್ಟಿತ್ತು. it'll slowly green will become light green and become brown, and then it will fall away. ಆ ಒಂದು ಹಸಿರು ಕಂಗೊಳಿಸುವಂತದ್ದು ಹಂತ ಹಂತವಾಗಿ ಅದು ಕಡಿಮೆ ಆಗುತ್ತಾ ಕೊನೆಗೆ ಒಣಗಿ ಹೋಗುತ್ತದೆ. Remember that. ಅದನ್ನ ಜ್ಞಾಪಕದಲ್ಲಿ Every time you sit like this and receive God's word, ನಾವು ಎಲ್ಲಾ ಸಮಯದಲ್ಲಿ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವಾಗ, and then you speak to your problem, ನಿಮ್ಮ ಸಮಸ್ಯೆಗೆ ನೀವು ಮಾತನಾಡುವಾಗ, you may see my sickness is still the same. ನನ್ನ ಒಂದು ಕಾಯಿಲೆ ಇನ್ನೂ ಹಾಗೇ ಇದೆ. My doctor's report is still the same. ನನಗೆ ಕೊಟ್ಟಂತ ವೈದ್ಯರ ರಿಪೋರ್ಟ್ಗಳು ಇನ್ನೂ ಹಾಗೇ ಇವೆ. My financial condition is just the same. ನನ್ನ ಆರ್ಥಿಕ ಕೆಟ್ಟ ಪರಿಸ್ಥಿತಿ ಕೂಡ ಇನ್ನೂ ಹಾಗೇ ರೀತಿಯಾಗಿದೆ. Maybe God's word is not working in my life. ದೇವರ ವಾಕ್ಯ ನನ್ನ ಜೀವಿತದಲ್ಲಿ ಕಾರ್ಯ ಮಾಡದಿರಬಹುದು. But remember the fig tree. ಆದ್ರೆ ಒಂದು ಅಂಜೂರ ಗಿಡ ನೀವು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಿರಿ. The Bible says it's died from the roots. ಸತ್ಯವೇದ ಹೇಳುತ್ತೆ ಅದು ಆಳದಿಂದ ಒಣಗಲಿಕ್ಕೆ ಆರಂಭ ಮಾಡಿತು. Hallelujah. 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 Your problem will start dying from the roots. ನಿಮ್ಮ ಸಮಸ್ಯೆಗಳು ಆಳದಿಂದ ಒಣಗಿ ಹೋಗಲಿಕ್ಕೆ ಅವು ಪ್ರಾರಂಭ ಮಾಡುತ್ತವೆ. Why should it die from the roots? ಯಾಕೆಂದ್ರೆ ಅವು ಬೇರಿಂದ ಯಾಕೆ ಸಾಯಬೇಕೆಂದರೆ, Because if Jesus cursed the fig tree and only the leaves dried up, ಒಂದು ವೇಳೆ ಯೇಸು ಸ್ವಾಮಿ ಅಂಜೂರ ಮರಕ್ಕೆ ಶಾಪವಾಕ್ಯ ಒಂದು ಎಲೆಗಳು ಮಾತ್ರ ಒಣಗಿ ಹೋಗಿದ್ದರೆ, the root is still alive. ಆ ಒಂದು ಬೇರುಗಳು ಇನ್ನೂ ಜೀವಂತವಾಗಿರ್ತಾ ಇದ್ದವು. Again the trouble will come tomorrow. ಕೆಲವು ದಿನಗಳ ನಂತರ ಮತ್ತೆ ಅದು ಎಲೆಗಳನ್ನು ಬಿಡ್ತಾ ಇತ್ತು. So Jesus knows to attack it from the roots. ಯೇಸು ಆ ಒಂದು ಅಂಜೂರ ಗಿಡಕ್ಕೆ ಆಳದಿಂದ ಅವನು ಪ್ರತಿಕ್ರಿಯೆ ನೀಡಿದನು. Hallelujah. Hallelujah. The Lord is talking to you from the fig tree. ದೇವರು ಅಂಜೂರ ಗಿಡದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾನೆ. Speak to your problem. ನಿಮ್ಮ ಸಮಸ್ಯೆಗೆ ನೀವು ಮಾತನಾಡಿರಿ. Speak to your disease. ನಿಮ್ಮ ಒಂದು ಕಾಯಿಲೆಗೆ ನೀವು ಮಾತನಾಡಿರಿ. Speak to your circumstance. ನಿಮ್ಮ ಒಂದು ಪರಿಸ್ಥಿತಿಗೆ ನೀವು ಮಾತನಾಡಿರಿ. It will start dying from the roots. ಅದು ಬೇರಿನಿಂದ ಸಾಯಲಿಕ್ಕೆ ಆರಂಭ ಮಾಡುತ್ತದೆ. Hallelujah. Hallelujah. Peter said something in the next verse 21. 21ನೇ ವಚನದಲ್ಲಿ ಪೇತ್ರನು ಏನೋ ಒಂದು ವಿಷಯವನ್ನು ಹೇಳುತ್ತಾನೆ. Rabbi, look, the fig tree which you cursed has withered away. ಯಜಮಾನನೇ, ನೀನು ಶಾಪ ಕೊಟ್ಟಂತ ಆ ಅಂಜೂರ ಗಿಡವು ಒಣಗಿ ಹೋಗಿದೆ ಎಂಬುದಾಗಿ ಹೇಳಿದನು. Two kinds of people. ಎರಡು ರೀತಿಯ ಜನರು. Jesus Christ's faith-filled words. ಯೇಸುವು ತನ್ನ ವಾಕ್ಯವನ್ನ ನುಡಿದನು. He spoke it and he left it. ಅದನ್ನು ಮಾತನಾಡಿ ಅದನ್ನು ಬಿಟ್ಟು ಬಿಟ್ಟನು. He believed that what he spoke, it will take care of the root. ಆತನು ನಂಬಿದನು, ನಾನು ಏನು ಮಾತನಾಡಿದ್ದೇನೋ ಅದು ಈ ಒಂದು ಬೇರಿಗೆ ನಡೆಯುತ್ತದೆ ಎಂಬುದಾಗಿ. But Peter, ಆದರೆ ಪೇತ್ರನು, he saw it and then believed. ಅವನು ನೋಡಿ ಮತ್ತೆ ನಂಬಲಿಕ್ಕೆ ಆರಂಭ ಮಾಡಿದನು. Hallelujah. Hallelujah. Where is your faith? ನಿಮ್ಮ ನಂಬಿಕೆ ಎಲ್ಲಿದೆ? Is your faith speak and then believe it will happen? ನಿಮ್ಮ ನಂಬಿಕೆಯು ಮಾತನಾಡಿದು ಆಗುತ್ತದೆ ಎಂಬುದಾಗಿ ನಂಬಿ ಬಿಡುವಂತದ್ದು, or are you waiting for it to manifest and then believe? ಅದು ನಿಮ್ಮ ಜೀವಿತದಲ್ಲಿ ನಡೆದಾಗ ಮಾತ್ರ ನೀವು ನಂಬಲಿಕ್ಕೆ ಇದ್ದೀರೋ? Hallelujah. Hallelujah. I believe you'll be Jesus class. ನಾನು ನಂಬುತ್ತೇನೆ ಇದು ಯೇಸುವಿನ ತರಗತಿ ಎಂಬುದಾಗಿ. I want you to be Jesus class. ನೀವು ಯೇಸುವಿನ ಗುಂಪಿಗೆ ಸೇರಿದವರಾಗಿರಬೇಕು. Hallelujah. Hallelujah. Just speak to your problem. ನಿಮ್ಮ ಸಮಸ್ಯೆಗಳೊಟ್ಟಿಗೆ ನೀವು ಮಾತನಾಡಿರಿ. And then carry on. ಅದನ್ನ ನೀವು ನಿಮ್ಮ ಜೀವಿತನ ಮುಂದುವರಿಸಿರಿ. And believe it's a matter of time till your problem just dies away. ಕೆಲವು ದಿನಗಳ ನಂತರ ಅದು ಆಳದಿಂದ ಒಣಗಿ ಹೋಗುವಂತದ್ದಾಗಿದೆ. Amen. Amen. What is the lesson of the fig tree? ಈ ಒಂದು ಅಂಜೂರ ಮರದ ಪಾಠವೇನು? Number 1. ಒಂದನೇದು, whether you like it or not, problems will come face you. ನೀವು ಇಷ್ಟಪಡುತ್ತೀರೋ ಇಲ್ಲೋ ಗೊತ್ತಿಲ್ಲ, ನಿಮ್ಮ ಜೀವಿತದಲ್ಲಿ ಸಮಸ್ಯೆಗಳು ಬಂದೇ ಬರುತ್ತವೆ. Yes or no? ಹೌದಾ ಇಲ್ಲವೋ? Whether you like it or not, problems are going to come. ನೀವು ಅದನ್ನು ಇಷ್ಟಪಡ್ತಿರಲ್ಲ ಗೊತ್ತಿಲ್ಲ, ಆದ್ರೆ ಸಮಸ್ಯೆಗಳು ನಿಮ್ಮ ಜೀವಿತದಲ್ಲಿ ಬರುತ್ತವೆ. Problem came to Jesus. ಸಮಸ್ಯೆ ಯೇಸು ಕೂಡ ಬಂದಿತು. He was hungry. ಆತನಿಗೆ ಹಸಿವಾಯಿತು. Problem. ಸಮಸ್ಯೆ. How did he handle the problem? ಆದ್ರೆ ಆ ತೊಂದರೆನ ಆತನು ಹೇಗೆ ನಿಭಾಯಿಸಿದನು? He didn't sit and cry, Father in heaven. ಆತನು ಪರಲೋಕ ತಂದೆ ಎಂಬುದಾಗಿ ಕೂಗಲಿಲ್ಲ. This is very bad. ಇದು ಬಹಳ ಕೆಟ್ಟದ್ದು. I am serving you. ನಾನು ನಿನ್ನ ಸೇವೆ ಮಾಡ್ತಾ ಇದ್ದೇನೆ. I see I'm hungry.
ನನಗೆ ಹಸಿವಾಗಿದೆ. Did Jesus do that? ಯೇಸು ಅದನ್ನು ಮಾಡಿದನು? No. ಇಲ್ಲ. He spoke to the problem. ಆ ಒಂದು ಸಮಸ್ಯೆಗೆ ಆತನು ಮಾತನಾಡಿದ. What are we learning this morning? ಈ ಒಂದು ಬೆಳಗಿನ ಸಮಯದಲ್ಲಿ ನಾವೇನು ಕಲಿತಾ ಇದ್ದೇವೆ? Don't tell God your big problem. ನಿಮ್ಮ ದೊಡ್ಡ ಸಮಸ್ಯೆ ದೇವರು ನೋಡಬೇಡಿರಿ. But tell the problem how big your God is. ನೀವು ಆ ಸಮಸ್ಯೆಗೆ ನಿಮ್ಮ ದೇವರು ಎಷ್ಟು ದೊಡ್ಡನೆಂಬುದಾಗಿ ಹೇಳಿರಿ. Hallelujah. Hallelujah. Tell problem. ಸಮಸ್ಯೆಯೇ, Sickness, ಕಾಯಿಲೆಯೇ, disease, ರೋಗವೇ, financial problem. ಆರ್ಥಿಕ ಪರಿಸ್ಥಿತಿ. My God is a big God. ನನ್ನ ದೇವರು ದೊಡ್ಡ ದೇವರು. You can't take the better of me. ನೀನು ನನಗಿಂತಲೂ ಉತ್ತಮನಲ್ಲ. I want to speak to you in the name of Jesus. ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನೊಟ್ಟಿಗೆ ಮಾತನಾಡುತ್ತೇನೆ. Go from my life. ನೀನು ನನ್ನ ಜೀವಿತವನ್ನು ಬಿಟ್ಟು ಹೊರಟು ಹೋಗು. I have authority over you. ನಿನ್ನ ಮೇಲೆ ನನಗೆ ಅಧಿಕಾರವಿದೆ. Because I have the name of Jesus. ಯಾಕೆಂದ್ರೆ ನನ್ನ ಬಳಿಯಲ್ಲಿ ಯೇಸುವಿನ ಹೆಸರು ಉಂಟು. That's what we are learning. ಅದನ್ನು ನಾವು ಮಾಡಬೇಕಾಗಿದೆ. The fig tree teaches you a big lesson. ಆ ಒಂದು ಅಂಜೂರ ಗಿಡವು ದೊಡ್ಡ ಪಾಠವನ್ನೇ ನಮಗೆ ಕಲಿಸುತ್ತದೆ. Hallelujah. 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 The next important thing, ಇನ್ನೊಂದು ಪ್ರಾಮುಖ್ಯವಾದ ಅಂಶ, or the next item, or the next ingredient we're going to talk about this morning, ಈ ಒಂದು ಬೆಳಗಿನ ಸಮಯದಲ್ಲಿ ನಾವು ಮಾತನಾಡುವಂತ ಇನ್ನೊಂದು ವಿಷಯವೇನೆಂದರೆ is about the vine. ದ್ರಾಕ್ಷಿ ರಸ. First thing about the fig tree. ನಾವು ಮೊದಲು ಅಂಜೂರ ಗಿಡದಾಗಿ ಕಲಿತುಕೊಂಡೆವು. The second thing is vine. ದ್ರಾಕ್ಷಿ ರಸದ ಕುರಿತಾಗಿ ನೋಡೋಣ. In Israel there are a lot of vine, vine which grows. ಇಸ್ರಾಯೇಲ್ ದೇಶದಲ್ಲಿ ಸಾಕಷ್ಟು ದ್ರಾಕ್ಷಿ ಬಳ್ಳಿಗಳನ್ನು ಅವರು ಬೆಳೆಯುತ್ತಾರೆ. A story of a small boy. ಒಂದು ಚಿಕ್ಕ ಹುಡುಗನ ಕಥೆ ಹೇಳುತ್ತೇನೆ. He used to be punished very often because he was a very naughty boy. ಅವನು ಒಬ್ಬ ತುಂಟ ಹುಡುಗನಾಗಿದ್ದರಿಂದ ಯಾವಾಗಲೂ ಅವನು ಶಿಕ್ಷೆಗೆ ಒಳಗಾಗುತ್ತಿದ್ದನು. And so the father put him in his bedroom and locked him from the outside. ಯಾವಾಗಲೂ ತಂದೆ ಅವನನ್ನು ರೂಮಿನಲ್ಲಿ ಹಾಕಿ ಹೊರಗಡೆಯಿಂದ ಲಾಕ್ ಮಾಡ್ತಾ ಇದ್ದರು. This was a very mischievous boy. ಇದು ಅವನು ಬಹಳ ಒಂದು ತುಂಟ ಹುಡುಗನಾಗಿದ್ದನು. He used to open his bedroom window. ಅವನು ಆ ಒಂದು ಬೆಡ್ರೂಮಿನ ಕಿಟಕಿಯನ್ನು ಓಪನ್ ಮಾಡಿ and go down a tree which was near his window. ಆ ಒಂದು ಕಿಟಕಿಯ ಬಳಿಲಿರುವಂತ ಮರದ ಬಳಿಗೆ ಹೋಗುತ್ತಾ ಇದ್ದನು. And used to go play and slowly climb and go back to his bedroom. ಆ ಒಂದು ಮರವನ್ನು ಹತ್ತಿ ಇಳಿದು ಮತ್ತೆ ಆಟವಾಡಿ ಮರಳಿ ಮತ್ತೆ ಆ ಒಂದು ಬೆಡ್ರೂಮಿಗೆ ಬರ್ತಾ ಇದ್ದನು. This happened for many years. ಅನೇಕ ವರ್ಷಗಳಿಂದ ನಡೀತಾ ಇತ್ತು. One day as they were having lunch in the house, ಅವರ ಮನೆಯಲ್ಲಿ ಒಂದು ದಿವಸ ಅವರು ಊಟ ಮಾಡುತ್ತಿರುವಾಗ the father said, that tree which is next to my son's bedroom, I'm going to cut it down. ನನ್ನ ಮಗನ ಒಂದು ಬೆಡ್ರೂಮ್ ಬಳಿಯಲ್ಲಿರುವಂತಹ ಒಂದು ಮರವನ್ನು ನಾನು ಕಡಿಯುತ್ತೇನೆ ಎಂಬುದಾಗಿ ಹೇಳಿದನು. So this boy's food didn't go down his throat. ಆ ಒಂದು ಹುಡುಗನ ತಿನ್ನುತ್ತಿದ್ದ ಆಹಾರ ಅವನ ಹೊಟ್ಟೆಯನ್ನು ಸೇರಲಿಲ್ಲ. He says, my God, that's my only route of escape. ಅವನು ಹೇಳಿದನು, ನನ್ನ ತಂದೆಗೆ ನಾನು ಪರಿಸ್ಥಿತಿಯಿಂದ ತಪ್ಪಿಸಿಕೊಳ್ಳಿಕ್ಕೆ ಒಂದು ಗಿಡ ಮಾತ್ರವೇ ಇದೆ. And the father said, it's not bearing any fruit. ತಂದೆ ಹೇಳಿದನು, ಇದು ಯಾವ ಫಲವನ್ನು ಕೂಡ ಕೊಡುತ್ತಾ ಇಲ್ಲ. It's only occupying space. ಇದು ಕೇವಲ ಸ್ಥಳವನ್ನು ಆವರಿಸಿಕೊಂಡಿದೆ. And so I'm going to chop it down. ಆದ್ರಿಂದ ನಾನು ಇದನ್ನು ಕಡಿದು ಹಾಕುತ್ತೇನೆ. You know what happened? ಏನಾಯ್ತು ಗೊತ್ತಾ? The small boy was very perturbed. ಆ ಒಂದು ಚಿಕ್ಕ ಹುಡುಗನಿಗೆ ಬಹಳ ಒಂದು ಗಲಿಬಿಲಿ ಉಂಟಾಯಿತು. He told his friends, let us do something because my daddy is going to cut it down. ನಾನು ಇದಕ್ಕೆ ಏನಾದರೂ ಒಂದು ಪರಿಹಾರ ಮಾಡಲೇಬೇಕು, ಯಾಕಂದ್ರೆ ನನ್ನ ತಂದೆಯು ಮರವನ್ನು ಕಡಿದು ಹಾಕುತ್ತಾನೆ ಎಂಬುದಾಗಿ. And then they all went to the market. ಅವರೆಲ್ಲರೂ ಮಾರುಕಟ್ಟೆಗೆ ಹೋದರು. The small boys, ಆ ಹುಡುಗನು ಕೂಡ ಹೋದನು. brought lot of apples. ಅವನು ಸಾಕಷ್ಟು ಹಣ್ಣುಗಳನ್ನು ತೆಗೆದುಕೊಂಡು ಬಂದನು. And climbed up the tree and started tying the apples in the tree. ಆ ಮರವನ್ನು ಹತ್ತಿ ಆ ಮರಕ್ಕೆ ಎಲ್ಲ ಒಂದು ಆಪಲ್ಗಳನ್ನು ಕಟ್ಟಿದನು. Hoping that the father will be happy. ಅದನ್ನು ನೋಡಿದ್ರೆ ನನ್ನ ತಂದೆಗೆ ಖುಷಿ ಆಗುತ್ತದೆ ಎಂಬುದಾಗಿ ನೆನೆಸಿದನು. The next day the father came. ಮತ್ತು ತಂದೆಯು ಬಂದರು. Very excited. ಅವರಿಗೆ ಬಹಳ ಆಶ್ಚರ್ಯವಾಯಿತು. He spoke to his wife. ಅವರ ಹೆಂಡತಿಯೊಟ್ಟಿಗೆ ಮಾತನಾಡಿದರು. He said, dear, you know what? We have a miracle which has happened. ನಮ್ಮ ಮನೆಯ ಬಳಿಯಲ್ಲಿ ಒಂದು ಅದ್ಭುತ ಕಾರ್ಯವಾಗಿದೆ ಎಂಬುದಾಗಿ ಹೆಂಡತಿಗೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. This old tree has never borne any fruit. ಈ ಒಂದು ಮರವು ಯಾವ ಹಣ್ಣನ್ನು ಕೂಡ ಅದು ಬಿಟ್ಟಿರಲಿಲ್ಲ. And today it is covered with apples. ಇದು ಈ ದಿವಸ ಸೇಬೆ ಹಣ್ಣಿನಿಂದ ತುಂಬಿಕೊಂಡಿದೆ. Well, that's not the miracle. ಅದು ಅದ್ಭುತ ಕಾರ್ಯವಲ್ಲ. The miracle is it's a mango tree. ಆ ಒಂದು ಅದ್ಭುತ ಕಾರ್ಯ ಯಾಕೆ ಎಂಬುದಾಗಿ ಹೇಳುವಾಗ ಆ ಒಂದು ಮರವು ಅದು ಮಾವಿನ ಹಣ್ಣಿನ ಮರವಾಗಿತ್ತು. Mango tree giving apple. ಮಾವಿನ ಹಣ್ಣಿನ ಮರ ಒಂದು ಸೇಬೆ ಹಣ್ಣನ್ನು ಕೊಡ್ತಾ ಇದೆ. Hallelujah. Hallelujah. The Bible wants us to bear fruit. ಸತ್ಯವೇದ ಹೇಳುತ್ತದೆ ನಾವು ಫಲ ಬಿಡುವವರಾಗಿರಬೇಕೆಂಬುದಾಗಿ. We are supposed to yield fruit. ನಾವು ಫಲ ಬಿಡುವವರಾಗಿರಬೇಕು. And the Bible, let's go to the book of John chapter 15. ಯೋಹಾನ ಸುವಾರ್ತೆ 15ನೇ ಅಧ್ಯಾಯಕ್ಕೆ ನಾವು ಹೋಗುವಾಗ, where the Bible talks about the vine. ದೇವರು ಇಲ್ಲಿ ಸತ್ಯವೇದದಲ್ಲಿ ನಾವು ದ್ರಾಕ್ಷಿಯ ಕುರಿತಾಗಿ ನೋಡುತ್ತೇವೆ. So the first lesson was about the fig tree. ಮೊದಲ ಒಂದು ಪಾಠ ಅದು ಅಂಜೂರದ ಗಿಡದ ಕುರಿತಾಗಿ. The second lesson is about the vine. ಎರಡನೆಯ ನಾವು ಕಲಿಬೇಕಾದಂತದ್ದು ದ್ರಾಕ್ಷಿ ರಸದ ಕುರಿತಾಗಿ. Verse 1, I am the vine and my father is the vine dresser. ಸ್ವಾಮಿ ಇಲ್ಲಿ ಈಗ ಹೇಳ್ತಾನೆ, ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ನನ್ನ ತಂದೆ ತೋಟಗಾರನೆಂಬುದಾಗಿ. And verse 2 it says, ಎರಡನೇ ವಚನದಲ್ಲಿ ನಾವು ನೋಡುತ್ತೇವೆ, every branch in me that does not bear fruit he takes away. ಫಲ ಬಿಡದ ಪ್ರತಿಯೊಂದು ಕೊಂಬೆಗಳನ್ನು ಆತನು ಕಡಿದು ಹಾಕುತ್ತಾನೆ ಎಂಬುದಾಗಿ. And every branch that bears fruit he prunes that you may bear more fruit. ಆತನು ಫಲ ಬಿಡುವ ಕೊಂಬೆಗಳಿಗೆ ಇನ್ನೂ ಅಧಿಕವಾಗಿ ಫಲವನ್ನು ಬಿಡುವಂತೆ ಮಾಡುತ್ತಾನೆ. Okay? And so now what happens is, ಇಲ್ಲಿ ಏನಾಗ್ತದೆ, any good Christian will be terrified with this verse.
ಎಲ್ಲ ಒಂದು ಒಳ್ಳೆಯ ಕ್ರೈಸ್ತರ ಈ ಒಂದು ವಚನವನ್ನು ಓದಿ ಅವರು ಭಯವಿಸ್ತರಾಗುತ್ತಾರೆ. Because what to do every time, even if I'm growing, I'm being cut. ನಾನು ಬೆಳೀತಾ ಹೋದಂತೆಲ್ಲ ನನಗೆ ಯಾವಾಗಲೂ ಕೂಡ ನಾನು ಇನ್ನು ಮುರಿಯಲ್ಪಡುತ್ತೇನೆ ಎಂಬುದಾಗಿ. And if I'm not producing, I'll be thrown into the fire. ನಾನು ಒಂದು ವೇಳೆ ಬೋಧಿಸದಿದ್ದರೆ ನಾನು ಉರಿಯುವ ಕೆಂಡಕ್ಕೆ ಬೀಳುತ್ತೇನೆ. And so we have a lot of problem with this verse. ಈ ಒಂದು ವಾಕ್ಯದಿಂದ ನಮಗೆ ಬಹಳ ಗಲಿಬಿಲಿ ಉಂಟಾಗುತ್ತದೆ. But this morning I want to explain to you. ಈ ಒಂದು ಸಮಯದಲ್ಲಿ ನಾನು ನಿಮಗೆ ವಿವರಿಸುತ್ತೇನೆ. Yesterday I kept asking the people to confess after me, the Lord is good. ನಾನು ನಿನ್ನೆ ಒಂದು ಕೂಟದಲ್ಲಿ ಜನರಿಗೆ ಹೇಳ್ತಾ ಇದ್ದೆನು, ನಾನು ಹೇಳಿದ ನಂತರ ನೀವೆಲ್ಲರೂ ದೇವರು ಒಳ್ಳೆಯವನೆಂಬುದಾಗಿ ಹೇಳಿರಿ ಎಂಬುದಾಗಿ. So today I want to do the same thing and you say after my dear brother, God is good. ಈ ದಿನ ಕೂಡ ನೀವು ಹೀಗೆ ಮಾಡಿರಿ, ದೇವರು ಒಳ್ಳೆಯವನೆಂಬುದಾಗಿ ಹೇಳಿರಿ. Everybody lifting your hands. ಪ್ರತಿಯೊಬ್ಬರು ನಿಮ್ಮ ಕೈಗಳನ್ನು ಎತ್ತಿ ಹೇಳಿರಿ, God is good. ದೇವರು ಒಳ್ಳೆಯವನು. He doesn't want to destroy you. ನಿಮ್ಮನ್ನು ಆತನು ನಾಶ ಮಾಡಲಿಕ್ಕೆ ಇಷ್ಟಪಡುವುದಿಲ್ಲ. He doesn't want to take you and cut you and destroy you. ಆತನು ನಿಮ್ಮನ್ನು ನಾಶ ಮಾಡಲಿಕ್ಕೆ ಇಷ್ಟಪಡುವುದಿಲ್ಲ. God is good. ದೇವರು ಒಳ್ಳೆಯವನು. Hallelujah. Hallelujah. But this verse needs explanation. ಈ ಒಂದು ವಾಕ್ಯಕ್ಕೆ ಕೆಲವು ವಿವರಣೆ ಬೇಕಾಗುತ್ತದೆ. Because we are afraid God is going to cut me and throw me in the fire. ಯಾಕೆಂದ್ರೆ ನಿಮ್ಮಲ್ಲಿ ಒಂದು ಭಯವಿದೆ, ದೇವರು ನನ್ನನ್ನು ಮುರಿದು ಕಡಿದು ಹಾಕಿ ಬೆಂಕಿಲಿ ಹಾಕುತ್ತಾನೆ ಎಂಬುದಾಗಿ. First of all, the Bible says you are called to produce fruit. ಮೊದಲನೇದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು, ದೇವರು ನಮ್ಮನ್ನ ಫಲ ಬಿಡುವುದಕ್ಕಾಗಿ ಕರೆದಿದ್ದಾನೆ. Every branch that does not bear fruit. ಫಲ ಬಿಡದ ಪ್ರತಿಯೊಂದು ಕೊಂಬೆಗಳು. So you are called to bear fruit. ನೀವು ಫಲ ಬಿಡುವುದಕ್ಕಾಗಿ ಕರೆಯಲ್ಪಟ್ಟಿದ್ದೀರಿ. And I want you to see, have you ever been to any fruit tree ನೀವು ಫಲ ಬಿಡುವ ಗಿಡದ ಬಳಿಗೆ ಯಾವತ್ತಾದ್ರೂ ಹೋಗಿದ್ದೀರೋ? which is having a great difficulty in producing fruit? ಅದು ಬಹಳ ಕಠಿಣವಾದಂತ ಸ್ಥಿತಿಯಲ್ಲಿ ಫಲಗಳನ್ನು ಬಿಡುತ್ತದೆ. It is a natural process. ಅದು ಒಂದು ಸ್ವಾಭಾವಿಕವಾದಂತ ವಿಧಾನ. That's the first thing you must understand. ನೀವು ಅದನ್ನು ಮೊದಲು ಅರ್ಥ It ಮಾಡಿಕೊಳ್ಳಬೇಕು. is not a great difficulty in producing fruit. ಅದು ಫಲ ಬಿಡುವಲ್ಲಿ ಯಾವುದೇ ಒಂದು ಕಷ್ಟವನ್ನು ಅನುಭವಿಸುವುದಿಲ್ಲ. And so we are telling the people of God, bear fruit, bear fruit. ನಾವು ಹೇಳ್ತೇವೆ ದೇವ ಜನರು ನೀವು ಫಲ ಬಿಡಿರಿ ಎಂಬುದಾಗಿ. There's nothing wrong in bearing fruit. ಫಲ ಬಿಡುವುದರಲ್ಲಿ ಯಾವ ಒಂದು ತಪ್ಪಿಲ್ಲ. But the most important thing is how to bear fruit. ಆದ್ರೆ ಸಮಸ್ಯೆ ಎಂದರೆ ಅದು ಫಲ ಹೇಗೆ ಬಿಡಬೇಕು ಎಂಬುದು. So you look at a natural vine plant. ನೀವು ಒಂದು ಸ್ವಾಭಾವಿಕವಾದಂತ ಒಂದು ದ್ರಾಕ್ಷಿ ಬಳ್ಳಿಯನ್ನು ನೋಡುವಾಗ it does not have any difficulty in bearing fruit. ಅದು ಫಲ ಬಿಡುವಲ್ಲಿ ಯಾವ ಕಷ್ಟವನ್ನು ಅನುಭವಿಸುವುದಿಲ್ಲ ಅದು. Why? ಯಾಕೆಂದರೆ it is plugged to the soil. ಅದು ಭೂಮಿಯಲ್ಲಿ ಹಾಕಲ್ಪಟ್ಟು and the energy and the strength comes from the roots and it's easy to produce fruit. ಬೇರುಗಳ ಮೂಲಕವಾಗಿ ಅದಕ್ಕೆ ಬೇಕಾದಂತ ಎಲ್ಲ ಒಂದು ಸತ್ವಾಂಶ ಅದಕ್ಕೆ ಬರುವಾಗ ಅದು ತಾನಾಗಿ ಫಲ ಬಿಡುತ್ತದೆ. So the Lord is talking to us today morning from the vine tree. ಈ ಒಂದು ಸಮಯದಲ್ಲಿ ನಾನು ದ್ರಾಕ್ಷಾರಸದ ಕುರಿತಾಗಿ ಮಾತನಾಡುವಾಗ to tell you it's easy to bear fruit. ಸರಳವಾಗಿ ನೀವು ಹೇಗೆ ಫಲ ಬಿಡಬೇಕೆನ್ನುವುದು ನಾನು ತಿಳಿಸುತ್ತೇನೆ. What is bearing fruit? ಫಲ ಬಿಡುವುದೆಂದರೆ ಏನು? In my own simple way, ಸರಳವಾಗಿ ಹೇಳಬೇಕಾದ್ರೆ in this world you are different. ಈ ಲೋಕದಲ್ಲಿ ನೀವು ಒಂದು ವ್ಯತ್ಯಾಸವುಳ್ಳಂತ ಜನರಾಗಿದ್ದೀರಿ. Hallelujah. Hallelujah. When the world does something, ಲೋಕಕ್ಕೆ ಬೇರೆ ರೀತಿಯಲ್ಲಿ ಇರುವಾಗ you do the opposite thing. ನೀವು ಲೋಕಕ್ಕೆ ವಿರುದ್ಧವಾಗಿ when the ಮಾತನಾಡುತ್ತೀರಿ. world is cursing and using bad words, ನೀವು ಲೋಕವನ್ನ ಶಪಿಸ್ತೀರಿ, ಅದಕ್ಕೆ ಕೆಟ್ಟದಾಗಿ ಮಾತನಾಡುತ್ತೀರಿ. you use your lips to bless the Lord. ನೀವು ಲೋಕವನ್ನ ಆಶೀರ್ವಾದ ಮಾಡಲಿಕ್ಕೆ ಉಪಯೋಗಿಸ್ತೀರಿ. Bearing fruit is to show the goodness of Jesus Christ in this world. ಫಲ ಬಿಡುವುದೆಂದರೆ ಯೇಸು ಕ್ರಿಸ್ತನ ಒಳ್ಳೆತನಗಳನ್ನು ನಮ್ಮ ಜೀವಿತ ಮೂಲಕವಾಗಿ ತೋರಿಸುವಂತದ್ದು. For example, ಉದಾಹರಣೆಗೆ the Bible says, Ephesians chapter 5, husbands love your wives. ಸತ್ಯವೇದದಲ್ಲಿ ಎಫೆಸದ ಬರೆದ ಪತ್ರಿಕೆಯಲ್ಲಿ ನಾವು ಓದ್ತೇವೆ, ಗಂಡಂದ್ರೆ ನಿಮ್ಮ ಹೆಂಡತಿಯರನ್ನ ಪ್ರೀತಿ ಮಾಡಿರಿ ಎಂಬುದಾಗಿ. It's not going to be a struggle. ಅದು ಬಹಳ ಕಷ್ಟವಾದಂತ ವಿಷಯವಲ್ಲ. Why? ಯಾಕೆಂದರೆ because it's coming from you're planted in the Lord and the fruit is to love your wife. ಯಾಕೆಂದ್ರೆ ನೀವು ದೇವರ ವಾಕ್ಯದಲ್ಲಿ ಬೀಜ ಬಿತ್ತಲ್ಪಟ್ಟಿರುವುದರಿಂದ ಅದು ನಿಮ್ಮಲ್ಲಿ ಫಲ ಬಿಡುವಂತದ್ದಾಗಿ ಸರಳವಾಗಿ ನೀವು ನಿಮ್ಮ ಹೆಂಡತಿಯರನ್ನ ಪ್ರೀತಿ So ಮಾಡೋರಾಗಿರುತ್ತೀರಿ. whatever is natural, it happens because of you producing fruit. ಯಾವುದೇ ಸ್ವಾಭಾವಿಕವಂತ ಕಾರ್ಯಗಳು ನಡೆಯಬೇಕಾದ್ರೆ ಅದು ನಿಮ್ಮಲ್ಲಿ ಫಲ ಬಿಡುವಂತ ಗುಣವಿರುವುದರಿಂದ ಅದು ತಾನಾಗಿ ನಡೆಯುತ್ತದೆ. You are saying, brother, praise the Lord, I understand all that, but what about verse 2? ಈ ಒಂದು ಎರಡನೇ ವಚನವನ್ನು ನಾವು ಓದುವಾಗ You are saying all that I understand, I must bear fruit, but the verse 2 says he will ಸಹೋದರ ನೀವು ಹೇಳ್ತೀರಿ ಯಾವಾಗಲೂ ನಾವು ಫಲ ಬಿಡುವರಾಗಿರಬೇಕೆಂಬುದಾಗಿ ನೋಡುವಾಗಲೂ ನಾನು ಎಷ್ಟೇ ಫಲ ಬಿಟ್ಟರೂ ನನ್ನನ್ನು ಯಾವಾಗಲೂ ಕಟ್ಟು ಮಾಡುತ್ತಾರೆ ಎಂಬುದಾಗಿ. The Bible says you must produce. If you don't produce, you will be in trouble. ಸತ್ಯವೇದ ಹೇಳುತ್ತೆ ನೀವು ಯಾವಾಗಲೂ ಫಲ ಬಿಡುವರಾಗಿರಬೇಕು, ಫಲ ಬಿಡದಿದ್ದರೆ ನಿಮ್ಮನ್ನು ಬೆಂಕಿಲಿ ಹಾಕುತ್ತಾರೆ ಎಂಬುದಾಗಿ. So let us see the meaning of this word. ಇದರ ಅರ್ಥವನ್ನು ನಾವು ನೋಡೋಣ. The Bible says every branch in me that does not bear fruit, he takes away. ಫಲ ಬಿಡದ ಪ್ರತಿಯೊಂದು ಕೊಂಬೆಗಳನ್ನು ಆತನು ಕಡಿದು ಹಾಕುತ್ತಾನೆ. He takes away. ಆತನು ಅದನ್ನು ತೆಗೆದು ಹಾಕುತ್ತಾನೆ. If you have a Tamil Bible, it's even worse. ನಿಮ್ಮಲ್ಲಿ ಒಂದು ಎರಡು ರೀತಿಯಂತ ಸತ್ಯವೇದವಿದ್ದರೆ, if you have a Tamil Bible, ತಮಿಳ್ ಸತ್ಯವೇದವಿದ್ದರೆ, he says he will cut you.
ಅದು ಹೇಳುತ್ತದೆ ನಿಮ್ಮನ್ನು ಆತನು ಕಡಿದು ಹಾಕುತ್ತಾನೆ And ಎಂಬುದಾಗಿ. so all the Christians are terrified. ಆದ್ರಿಂದ ಎಲ್ಲಾ ಕ್ರೈಸ್ತರು ಬಹಳ ಭಯ ಪಡುತ್ತಾರೆ. Oh my God, what to do now? ಈಗ ನಾನು ಏನು ಮಾಡಬೇಕು ದೇವರೇ? Because I'm not producing fruit I'm supposed to produce. ದೇವರೇ, ನಾನು ಫಲ ಬಿಡಬೇಕಾಯ್ತಂದ್ರೆ ನಾನು ಫಲ ಬಿಡುತ್ತಲ್ಲ, ಈಗ ಏನು ಮಾಡಲಿ? But if you go to the original text, ನೀವು ಒಂದು ಮೂಲ ಭಾಷೆಗೆ ಹೋಗುವಾಗ the word cut refers to the word it refers to the word, the Greek refers to the word azeo, azeo, which means to lift up. ಒಂದು ಮೂಲ ಭಾಷೆಯಲ್ಲಿ ಸತ್ಯವೇದದಲ್ಲಿ ನಾವು ಓದುವಾಗ ಕಡಿದು ಹಾಕುವಂತ ಪದಕ್ಕೆ ಹೀಗೆ ಬರೆಯಲ್ಪಟ್ಟಿದೆ, ಆತನು ಸಾಮಾನ್ಯವಾಗಿ ಅದನ್ನು ಮೇಲೆ ಬರುವಂತೆ ಮಾಡುತ್ತಾನೆ ಎಂಬುದಾಗಿ. Lifts up. ಮೇಲೆ ಬರುವಂತೆ ಮಾಡುವುದು. If you've seen a vine, ನೀವು ದ್ರಾಕ್ಷಿ ಬಳ್ಳಿಯನ್ನು ನೋಡುವಾಗ the vine doesn't grow on the ground. ಅದು ಭೂಮಿ ಮೇಲೆ ಬೆಳೆಯುವುದಿಲ್ಲ. They lift up the vine, ಅದು ಆ ಒಂದು ದ್ರಾಕ್ಷಿ ಬಳ್ಳಿಯನ್ನು ಎತ್ತುವಾಗ and it grows like a creeper. ಅದು ಒಂದು ಬಳ್ಳಿಯಾಗಿ ಬೆಳೀತಾ ಹೋಗುತ್ತದೆ. So if you're on the ground, ನೆಲದ ಮೇಲೆ ಇರುವಾಗ it cannot produce fruit. ಅದು ಫಲ ಬಿಡಲಿಕ್ಕೆ ಸಾಧ್ಯವಿಲ್ಲ. So what does a vine dresser do? ಆದ್ರೆ ಆ ಒಂದು ಯಜಮಾನ ಏನು ಮಾಡ್ತಾನೆ? He lifts it up. ಅದನ್ನು ಮೇಲಕ್ಕೆ ಎತ್ತುತ್ತಾನೆ. Hallelujah. Hallelujah. The Bible says if you and I are going through some difficult times, ನಾನು ನೀವುಗಳು ಒಂದು ಯಾವುದಾದ್ರೂ ಕಠಿಣ ಪರಿಸ್ಥಿತಿ ಹಾದು ಹೋಗುತ್ತಾ ಇದ್ದರೆ the Bible ಹೇಳುತ್ತದೆ, says he lifts up. ದೇವರ ವಾಕ್ಯದಲ್ಲಿ ನೋಡ್ತೀವಿ, ಆತನು ಮೇಲಕ್ಕೆ ಎತ್ತುತ್ತಾನೆ ಎಂಬುದಾಗಿ. He's not going to cut you and destroy you, ಆತ ನಿಮ್ಮನ್ನು ಕಟ್ಟು ಮಾಡಿ ನಾಶ ಮಾಡುವುದಿಲ್ಲ, but he lifts you up. ಆತನು ನಿಮ್ಮನ್ನು ಮೇಲಕ್ಕೆ ಎತ್ತುತ್ತಾನೆ. The next word which is important there ಮುಂದಿನ ವಚನ ನಾವು ನೋಡುವಾಗ is the word called prunes you. ಅದು ನಿಮಗೆ ಏನೆಂಬುದಾಗಿ ಸತ್ಯವನ್ನು ಸಾಬೀತುಪಡಿಸುವಂತದ್ದಾಗಿದೆ. Prunes you. ನಿಮ್ಮನ್ನು ಅದು ಸತ್ಯವಂತರಾಗಿ ಸಾಬೀತುಪಡಿಸುತ್ತದೆ. The original word for that is, ಅದಕ್ಕೆ ಮೂಲ ಭಾಷೆ ಏನೆಂಬುದಾಗಿ ನೋಡುವಾಗ it means katherio. Katherio is the word. ಅದಕ್ಕೆ ಗ್ರೀಕ್ ಭಾಷೆಯಲ್ಲಿ ಕೆಥೊರಿಯೋ ಎಂಬುದಾಗಿ ನಾವು ಕರೆಯುತ್ತೇವೆ. Katherio means to cleanse. ಕೆಥೊರಿ ಎಂಬುದಾಗಿ ಹೇಳುವಾಗ ಶುದ್ಧಿ ಮಾಡುವುದು. Hallelujah. Hallelujah. First of all, he lifts up. ಮೊದಲು ಆತನು ಮೇಲಕ್ಕೆ ಎತ್ತುತ್ತಾನೆ. And next, where the word prunes comes, the Bible says he cleanses us. ಆ ಒಂದು ಮೂಲ ಭಾಷೆಯಲ್ಲಿ ನಾವು ನೋಡುವಾಗ ಆತ ನಮ್ಮನ್ನು ಶುದ್ಧಿ ಮಾಡುತ್ತಾನೆ. Amen. Amen. So the Lord he loves you. ದೇವರು ನಿಮ್ಮನ್ನು ಪ್ರೀತಿ ಮಾಡಬೇಕೆಂಬುದಾಗಿ ಬಯಸುತ್ತಾನೆ. I don't know how this mistranslation came in here. ಇದು ಯಾವ ರೀತಿಯಾಗಿ ಬಂದಿದೆ ಎಂಬುದಾಗಿ ನನಗೆ ಗೊತ್ತಿಲ್ಲ. But the fact is he loves you, he lifts you and he cleans you. ಸತ್ಯಾಂಶ ಏನೆಂಬುದಾಗಿ ನೋಡುವಾಗ ಆತ ನಿಮ್ಮನ್ನು ಪ್ರೀತಿ ಮಾಡುತ್ತಾನೆ, ನಿಮ್ಮನ್ನು ಮೇಲಕ್ಕೆ ಎತ್ತುತ್ತಾನೆ, ನಿಮ್ಮನ್ನು ಶುದ್ಧಿ ಮಾಡುತ್ತಾನೆ. And probably if you know the Bible in the same chapter, ಆ ಸತ್ಯವೇದ ನಿಮಗೆ ಇದೇ ಅಧ್ಯಾಯದಲ್ಲಿ ಗೊತ್ತಿರುವುದಾಗಿದ್ದರೆ, in verse 6 it tells me, 6ನೇ ವಚನದಲ್ಲಿ ಆತನು ಹೀಗೆ ಹೇಳುತ್ತಾನೆ, if anyone does not abide in me, ನನ್ನಲ್ಲಿ ಯಾರಾದರೂ ನೆಲೆಗೊಳ್ಳದಿದ್ದರೆ he is cast out as a branch and is withered. ಅದು ಒಣಗಿ ಅದನ್ನು ಕಡಿದು ಹಾಕಿ ಒಣಗಿ ಹೋಗುವಂತೆ ಮಾಡುತ್ತಾನೆ. And they gather themselves and throw them into the fire and they are burnt. ಆ ಒಣಗಿದ ಮೇಲೆ ಎಲ್ಲವನ್ನು ಒಟ್ಟಾಗಿ ಸೇರಿಸಿಕೊಂಡು ಉರಿಯುವ ಬೆಂಕಿಲಿ ಆತನು ಹಾಕುತ್ತಾನೆ ಎಂಬುದಾಗಿ. And so you're asking me, brother, see that verse. ಆದ್ರಿಂದಲೇ ನೀವು ನನ್ನನ್ನು ಕೇಳ್ತೀರಿ, ಸಹೋದರನೇ, ಈ ಒಂದು ವಾಕ್ಯವನ್ನು ನೀವು ನೋಡಿರಿ. Okay, lifts up and he cleanses me, praise the Lord. ಆತ ನನ್ನನ್ನು ಮೇಲಕ್ಕೆತ್ತಿ ಶುದ್ಧಿ ಮಾಡುವುದಾದ್ರೆ ದೇವರಿಗೆ ಸ್ತೋತ್ರ. But here he says he's going to throw me in the fire. ಆದ್ರೆ ಇಲ್ಲಿ ಆತನು ಹೇಳ್ತಾನೆ, ಆತ ನನ್ನನ್ನು ಬೆಂಕಿಲಿ ಹಾಕುತ್ತಾನೆ ಎಂಬುದಾಗಿ. Let's see what the Bible says. ಸತ್ಯವೇದ ಏನು ಹೇಳ್ತದೆ ನೋಡೋಣ. The condition of throwing in the fire is if anyone does not abide in me. ಬೆಂಕಿಯಲ್ಲಿ ಹಾಕುವುದಕ್ಕೆ ಒಂದು ನಿಯಮ ಉಂಟು, ಅದೇನೆಂದರೆ ಒಂದು ವೇಳೆ ಫಲ ಬಿಡದಿದ್ದರೆ ಮಾತ್ರವೇ ಎಂಬುದಾಗಿ. So the condition is if you're not abiding in Christ, this is the condition. ಈ ಒಂದು ಷರತ್ತು ಏನೆಂಬುದಾಗಿ ನೋಡುವಾಗ ಕ್ರಿಸ್ತನಲ್ಲಿ ಒಂದು ವೇಳೆ ನೀವು ನೆಲೆಗೊಳ್ಳದಿದ್ದರೆ ಬೆಂಕಿಯ ಕೆರೆ So ಗತಿಯಾಗುತ್ತದೆ. let the Bible explain itself. ಸತ್ಯವೇದವೇ ನಮಗೆ ಉದಾಹರಣೆಯನ್ನು ಕೊಡಲಿ. If you turn with me to the book of 1 John chapter 4 and verse 15. 1 ಯೋಹಾನ 4:15 ವಚನ ನಾವು ಓದುವಾಗ It talks about what is the meaning of this word. ಈ ಒಂದು ವಾಕ್ಯದ ಅರ್ಥ ಏನೆಂಬುದಾಗಿ ನಾವು ಅಲ್ಲಿ ನೋಡುತ್ತೇವೆ. We're going to see the meaning of what is to abide in Christ. ಕ್ರಿಸ್ತನಲ್ಲಿ ನೆಲೆಗೊಳ್ಳುವುದಂದ್ರೆ ಏನೆಂಬುದಾಗಿ ನಾವು ಕಲಿಲಿಕ್ಕಿದ್ದೀವಿ. The 1 John chapter 4 and verse 15. 1 ಯೋಹಾನ 4ನೇ ಅಧ್ಯಾಯ 15ನೇ ವಚನ. It says, whoever confesses that Jesus is the Son of God, ಯೇಸುವು ದೇವಕುಮಾರನೆಂಬುದಾಗಿ ಯಾರು ಅರಿಕೆ ಮಾಡುತ್ತಾರೋ, abides in him and he in God. ಅವರು ಕ್ರಿಸ್ತನಲ್ಲಿಯೂ ದೇವರಲ್ಲಿಯೂ ನೆಲೆಗೊಳ್ಳುವರಾಗಿದ್ದಾರೆ. So what is the meaning of abiding? ದೇವರಲ್ಲಿ ನೆಲೆಗೊಳ್ಳುವುದಂದ್ರೆ ಏನು? It means to confess Jesus Christ as Lord. ಯೇಸುವು ಕರ್ತನೆಂಬುದಾಗಿ ಒಪ್ಪಿಕೊಳ್ಳುವಂತದ್ದು. Hallelujah. Hallelujah. If you have confessed Jesus Christ as Lord, ಯೇಸುವನ್ನು ನೀವು ಕರ್ತನೆಂಬುದಾಗಿ ಒಪ್ಪಿಕೊಳ್ಳುವಾಗ you are abided in Christ. ನೀವು ಕ್ರಿಸ್ತನಲ್ಲಿ ನೆಲೆಗೊಳ್ಳುವರಾಗಿದ್ದೀರಿ. That's what the Bible says. ಅದನ್ನು ಸತ್ಯವೇದ ಹೇಳುತ್ತದೆ. So I'm sure there's none in this place who has not confessed Jesus Christ as Lord. ಈ ಒಂದು ಸ್ಥಳದಲ್ಲಿ ನಿಮ್ಮಲ್ಲಿ ಯಾರಾದರೂ ಯೇಸು ಕ್ರಿಸ್ತನು ಕರ್ತನೆಂಬುದಾಗಿ ನೀವು ಅರಿಕೆ ಮಾಡದೇ ಇದ್ದರೆ, then it applies to you. ಅದು ನಿಮಗೆ ಅಪ್ಲಿಕೇಬಲ್ ಆಗುತ್ತದೆ. But if we have confessed Jesus Christ as ಆದರೆ Lord, ನೀವು ಯೇಸು ಕ್ರಿಸ್ತನನ್ನು ಕರ್ತನೆಂಬುದಾಗಿ ಒಪ್ಪಿಕೊಳ್ಳುವಾಗ this does not apply to you. ಇದು ನಿಮಗೆ ಒಂದು ಸರಿ ಹೋಗುವಂತ ವಚನವಲ್ಲ.
Hallelujah. Hallelujah. Somebody say hallelujah. ನಿಮ್ಮಲ್ಲಿ Hallelujah ಎಂಬುದಾಗಿ I'm not ಹೇಳಿರಿ. going to be cut. I'm not going to be thrown away. ದೇವರು ಹೇಳುತ್ತಾನೆ, ನಾನು ನಿಮ್ಮನ್ನು ಕಡಿದು ಹಾಕುವುದಿಲ್ಲ, ನಿಮ್ಮನ್ನು ದೂರ ತಳ್ಳುವುದಿಲ್ಲ ಎಂಬುದಾಗಿ. Because we can terrorize our Christians with John 15. ಯೋಹಾನ 15ನೇ ಅಧ್ಯಾಯದಿಂದ ನಾವು ಕ್ರೈಸ್ತರನ್ನ ಭಯ ಹುಟ್ಟಿಸಬಹುದು. You will be cut, you will be thrown into the fire. ನಿಮ್ಮನ್ನು ಕಡಿದು ಹಾಕುತ್ತಾರೆ, ನೀವು ದೂರ ಹೋಗುತ್ತೀರಾ, ಆತ ನಿಮ್ಮನ್ನು ಬೆಂಕಿಯಲ್ಲಿ ಹಾಕುತ್ತಾನೆ. God has promised you eternal life. ದೇವರು ನಿಮಗೆ ಅನಂತ ಜೀವಿತವನ್ನ ವಾಗ್ದಾನ The ಮಾಡಿದ್ದಾನೆ. book of John chapter 10 and verse 28. ಯೋಹಾನ ಸುವಾರ್ತೆ 10:28 ನಾವು ನೋಡುತ್ತೇವೆ. It says so beautifully here. ಸುಂದರವಾಗಿ ಇಲ್ಲಿ I ಬರೆಯಲ್ಪಟ್ಟಿದೆ. have given them eternal life. ನಾನು ಅವರಿಗೆ ನಿತ್ಯ ಜೀವವನ್ನ ಕೊಟ್ಟಿದ್ದೇನೆ And ಎಂಬುದಾಗಿ. they shall never perish. ಅವರು ಎಂದಿಗೂ ಕೂಡ ನಾಶವಾಗಲಾರರು. Neither shall anyone snatch them out of my hand. ಯಾರು ಕೂಡ ನನ್ನ ಕೈಯಿಂದ ಅವರನ್ನ ಕಿತ್ತುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. I have given them eternal life. ನಾನು ಅವರಿಗೆ ನಿತ್ಯ ಜೀವನ ಕೊಟ್ಟಿದ್ದೇನೆ. Nobody can take you from my Father's hand. ನನ್ನ ತಂದೆಯ ಕೈಗಳಿಂದ ಯಾರು ಕೂಡ ಅವರನ್ನ ಕಿತ್ತುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. Will you lift up your hands and say thank you Jesus? ನೀವು ಕೈಗಳನ್ನೆತ್ತಿ ವಂದನೆ ಯೇಸು ಎಂಬುದಾಗಿ ಹೇಳಿರಿ. Thank you, I have been forgiven of my sin. ದೇವರೇ, ನೀನು ನನ್ನ ಪಾಪಗಳನ್ನು ಕ್ಷಮಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. Nobody can take you away from my Father's hand. ನಿನ್ನಿಂದ ಯಾರು ನನ್ನನ್ನು ದೂರ ಮಾಡಲಿಕ್ಕೆ ಸಾಧ್ಯವಿಲ್ಲ. No devil can take you from my ಯಾವ Father's hand. ಸೈತಾನ ಕೂಡ ನಿನ್ನಿಂದ ನನ್ನನ್ನು ದೂರ ಮಾಡಲಿಕ್ಕೆ ಸಾಧ್ಯವಿಲ್ಲ. Nobody can snatch you from the Father's ನನ್ನನ್ನು hand. ಯಾರು ನಿನ್ನ ಕೈಯಿಂದ ಕಿತ್ತುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. Praise the Lord. ದೇವರಿಗೆ ಸ್ತೋತ್ರ. Praise the Lord. ದೇವರಿಗೆ ಸ್ತೋತ್ರ. The next word, ಮುಂದಿನ ವಚನ, it says here in Revelation, let me just go to the same verse 5. 5ನೇ ವಚನದಲ್ಲಿ ನಾವು ನೋಡುವಾಗ, I am the vine, ನಾನೇ ದ್ರಾಕ್ಷಿ ಬಳ್ಳಿ, you are the branches. ನೀವು ಕೊಂಬೆಗಳು. He who abides in me and I in him ನೀವು ನನ್ನಲ್ಲಿಯೂ ನಾನು ನಿಮ್ಮಲ್ಲಿ ನೆಲೆಗೊಳ್ಳುವಾಗ bears much fruit. ಅಂತವರು ಬಹಳ ಫಲ ಕೊಡುವರಾಗಿರುತ್ತಾರೆ ಎಂಬುದಾಗಿ Jesus said, ಯೇಸು ಹೇಳಿದನು, if I am in you ನಾನು ಒಂದು ವೇಳೆ ನಿಮ್ಮಲ್ಲಿದ್ದರೆ, and you're in me, ನೀವು ನನ್ನಲ್ಲಿರುವಾಗ we will bear much fruit. ನಾವು ಬಹಳ ಫಲ ಬಿಡುವರಾಗುತ್ತೇವೆ. Hallelujah. Hallelujah. And he said something so important. ಇಲ್ಲಿ ಬಹಳ ಒಂದು ಪ್ರಾಮುಖ್ಯವಂತ ಅಂಶವನ್ನು ಯೇಸು ಹೇಳುತ್ತಾನೆ. Without me you can do nothing. ನನ್ನ ಹೊರತು ನೀವು ಏನು ಮಾಡಲಿಕ್ಕೆ ಕೂಡ ಸಾಧ್ಯವಿಲ್ಲ Please ಎಂಬುದಾಗಿ. say it after me. Without Jesus you can do nothing. ನಾನು ಹೇಳಿದ ಮೇಲೆ ಹೇಳಿರಿ, ಯೇಸು ಇಲ್ಲದೆ ನಾನು ಏನು ಮಾಡಲಿಕ್ಕೂ ಸಾಧ್ಯವಿಲ್ಲ ಎಂಬುದಾಗಿ. Please say it again after brother. ಇನ್ನೊಂದು ಸಾರಿ ಹೇಳಿರಿ, Without me, without Jesus you can do nothing. ಯೇಸು ಇಲ್ಲದೆ ನಾನು ಏನು ಮಾಡಲಿಕ್ಕೂ ಸಾಧ್ಯವಿಲ್ಲ. Nothing. ಯಾವುದು ಇಲ್ಲ. Nothing. ಏನು ಇಲ್ಲ. Nothing. ಏನು ಇಲ್ಲ. Hallelujah. Hallelujah. How do I bear fruit? ಹಾಗಾದ್ರೆ ನಾವು ಹೇಗೆ ಫಲ ಕೊಡುತ್ತೇವೆ? To know and understand ನಮ್ಮ ಅರ್ಥಕ್ಕೆ ಹೇಳುವುದಾದರೆ, that without Jesus I can do nothing. ಯೇಸುವಿಲ್ಲದೆ ನಾವು ಏನನ್ನು ಕೂಡ ಮಾಡಲಾರೆವು. Hallelujah. Hallelujah. Okay, all of us are breathing today. ಈ ದಿವಸ ನಾವೆಲ್ಲರೂ ಉಸಿರಾಡ್ತಾ ಇದ್ದೇವೆ. Just hold your breath for some time ಕೆಲವು ಕ್ಷಣಗಳು ನಿಮ್ಮ ಉಸಿರನ್ನ ಗಟ್ಟಿಯಾಗಿ ಹಿಡಿದುಕೊಳ್ಳಿರಿ. and say, I'm not going to give it back. ನಾನು ಅದನ್ನು ಮತ್ತೆ ಮರಳಿ ಕೊಡುವುದಿಲ್ಲ ಎಂಬುದಾಗಿ. It is my breath. ಇದು ನನ್ನ ಒಂದು ಉಸಿರು. How long can you hold on? ನೀವು ಅದನ್ನು ಎಷ್ಟರವರೆಗೆ ಇಟ್ಟುಕೊಳ್ಳಿಕ್ಕೆ ಸಾಧ್ಯ? You cannot hold on for too long. ನೀವು ಬಹಳ ಹೊತ್ತಿನವರೆಗೆ ಅದನ್ನು ಇಟ್ಟುಕೊಳ್ಳಿಕ್ಕೆ ಸಾಧ್ಯ. Because the very fact you are breathing, ನೀವು ಉಸಿರಾಡುವ ಒಂದು ವಾಸ್ತವಾಂಶ ಏನೆಂದರೆ, the Lord is saying, without me you can do nothing. ಯೇಸು ಈಗ ಹೇಳ್ತಾನೆ, ನನ್ನ ಹೊರತು ನೀವು ಏನು ಮಾಡಲಾರಿ The ಎಂಬುದಾಗಿ. air you are breathing, ಆ ಒಂದು ಗಾಳಿಯಲ್ಲಿ ಆಡುವಂತ ಉಸಿರು I created. ಅದನ್ನು ನಾನು ಉಂಟು ಮಾಡಿದ್ದೇನೆ. The heart which is beating inside ನಿಮ್ಮಲ್ಲಿ ಬಡಿಸುವಂತಹ ಒಂದು ಹೃದಯ is because I spoke it into existence. ನಾನು ಅದಕ್ಕೆ ಮಾತನಾಡಿದ್ದೇನೆ, ಆದ್ರಿಂದ ಅದು ಬಂದಿದೆ. The tongue you used to speak words, ಮಾತನಾಡಲಿಕ್ಕೆ ಉಪಯೋಗಿಸುವಂತ ನಿಮ್ಮ ನಾಲಿಗೆ, I created it. ನಾನು ಅದನ್ನು ಸೃಷ್ಟಿ ಮಾಡಿದ್ದೇನೆ. The hands which you used to do certain things, ಕೆಲವು ಕಾರ್ಯಗಳನ್ನು ಮಾಡಲಿಕ್ಕೆ ನೀವು ಉಪಯೋಗಿಸುವಂತ ಕೈಗಳು, I created those ಅದನ್ನು hands. ನಾನು ಉಂಟು ಮಾಡಿದ್ದೇನೆ. The legs which take you to places, ಬೇರೆ ಬೇರೆ ಸ್ಥಳಗಳಿಗೆ ಕರೆದುಕೊಂಡು ಹೋಗುವಂತ ನಿಮ್ಮ ಕಾಲುಗಳು, I made it for you. ನಾನು ನಿಮಗಾಗಿ ಅದನ್ನು ಮಾಡಿದ್ದೇನೆ. Now you tell me, ಈಗ ನೀವು ಹೇಳಿರಿ, are we bearing fruit? ನಾವು ಫಲ ಬಿಡುವರಾಗಿದ್ದೇವೋ? Are you bearing fruit? ನೀವು ಫಲ ಬಿಡುವರಾಗಿದ್ದೀರೋ? Is a question. ಇದು ಒಂದು ಪ್ರಶ್ನೆ. Is a question. ಇದು ಒಂದು ಪ್ರಶ್ನೆ. How do I bear fruit? ನಾನು ಹೇಗೆ ಫಲ ಬಿಡಬೇಕು? If I am in him ನಾನು ಆತನಲ್ಲಿರುವಾಗ, and he abides in me, ಆತ ನನ್ನಲ್ಲಿರುವಾಗ, it bears much fruit. ನಾವು ಬಹಳ ಫಲ Now ಬಿಡುವರಾಗಿರುತ್ತೇವೆ. all of you are thinking, what must I do to bear fruit? ನಿಮ್ಮಲ್ಲಿ ಅನೇಕರು ಅನಿಸ್ತಾ ಇರಬಹುದು, ಫಲ ಬಿಡುವುದಕ್ಕೆ ನಾನು ಏನು ಮಾಡಬೇಕೆಂಬುದಾಗಿ. Let me tell you. ನಿಮಗೆ ಹೇಳುತ್ತೇನೆ, Look at the vine. ಸತ್ಯವೇದವನ್ನು ನೋಡಿರಿ. How does it produce fruit? ಅದು ಹೇಗೆ ಫಲ ಬಿಡುತ್ತದೆ? It is not struggling. Oh! And does it do that?
ಅದು ಬಹಳ ಕಷ್ಟಪಟ್ಟು ಅಯ್ಯೋ ನಾನು ಬಹಳ ಕಷ್ಟ ಪಡ್ತಾ ಇದ್ದೇನೆ ಎಂಬುದಾಗಿ ಹೇಳುತ್ತದೋ. It's a natural process. ಅದು ಒಂದು ಸ್ವಾಭಾವಿಕವಾದಂತ ಬೆಳವಣಿಗೆ. It's a natural process. ಸ್ವಾಭಾವಿಕವಾದಂತ ಬೆಳವಣಿಗೆ. It's a natural process. ಅದೊಂದು ಸ್ವಾಭಾವಿಕವಾದಂತ ಬೆಳವಣಿಗೆ. What must I do? ನಾನೇನ್ ಮಾಡಬೇಕು? Abide in the vine. ನಾನು ದೇವರ ವಾಕ್ಯದಲ್ಲಿ ನೆಲೆಗೊಳ್ಳಬೇಕು. If I'm abiding in the vine, ನಾನು ದೇವರ ವಾಕ್ಯದಲ್ಲಿ ನೆಲೆಗೊಳ್ಳುವಾಗ I'll bring forth fruit. ನಾನು ಬಹಳ ಫಲ ಕೊಡುತ್ತೇನೆ. It is simple. ಅದು ಬಹಳ ಸರಳ. Are you abiding in the vine? ನೀವು ದ್ರಾಕ್ಷಿ ಬಳ್ಳಿಗೆ ನೆಲೆಗೊಳ್ಳುತ್ತಾ ಇದ್ದೀರೋ? I abide in you and you abide in me. ದೇವರ ವಾಕ್ಯವನ್ನು ನೋಡುತ್ತೇವೆ, ನೀವು ನನ್ನಲ್ಲಿಯೂ ನಾನು ನಿಮ್ಮಲ್ಲಿಯೂ ನೆಲೆಗೊಳ್ಳುವಾಗ. The Bible says that we will grow, that you will grow. ನೀವು ಬೆಳೆಯುತ್ತೀರಿ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. How do I grow? ನಾನು ಹೇಗೆ ಬೆಳೆಯುತ್ತೇನೆ? How do I grow? ನಾನು ಹೇಗೆ ಬೆಳೆಯಬೇಕು? The book of Romans chapter 10 verse 17 tells us. ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ನೋಡುತ್ತೇವೆ. It says how to grow. ಅದು ಹೇಗೆ ಬೆಳೆಯಬೇಕೆಂಬುದಾಗಿ ತಿಳಿಸುತ್ತದೆ. Romans chapter 10 verse 17. ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 17ನೇ ವಚನ. Then faith comes by hearing. ನಂಬಿಕೆಯು ಕೇಳಿಸಿಕೊಳ್ಳುವುದರಿಂದ ಬರುತ್ತದೆ. And hearing by the word of God. ದೇವರ ವಾಕ್ಯವನ್ನ ಕೇಳಿಸಿಕೊಳ್ಳುವುದರ ಮೂಲಕವಾಗಿ. Faith comes by hearing. ನಂಬಿಕೆಯು ಕೇಳಿಸಿಕೊಳ್ಳುವುದರಿಂದ ಬರುತ್ತದೆ. And hearing by the word of God. ದೇವರ ವಾಕ್ಯವನ್ನ ಕೇಳಿಸಿಕೊಳ್ಳುವುದರ ಮೂಲಕವಾಗಿ. What should we grow? ನಾವು ಹೇಗೆ ಬೆಳೆಯಬೇಕು? We grow in faith. ನಾವು ನಂಬಿಕೆಯಲ್ಲಿ Okay, can ಬೆಳೆಯಬೇಕು. all read from verse 17 please? ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 17ನೇ Everybody, ವಚನ. let's read at the count of 3. ಪ್ರತಿಯೊಬ್ಬರು ನಾವು ಒಟ್ಟಾಗಿ ಓದೋಣ. 10:17. 10:17. 1, 2, and 3. So then, come on, read. Faith ಎಲ್ಲರೂ ಒಟ್ಟಾಗಿ ಓದಿರಿ. comes by hearing, and hearing by the word of God. One more time. Faith comes by hearing, and hearing by the word of God. Hallelujah. ಹಲ್ಲೆಲೂಯಾ. How do I grow? ಅದು ನನಗೆ ಹೇಗೆ ಗೊತ್ತಾಗುತ್ತದೆ? It grows by hearing. ಅದು ನಮ್ಮ ಕಿವಿಗಳ ಮೂಲಕ ಅದು ಹೋಗುತ್ತದೆ. It comes by hearing. ಅದು ನಾವು ಕೇಳಿಸಿಕೊಳ್ಳೋದ್ರ ಮೂಲಕ. Can you say hearing? ಅದು ನೀವೆಲ್ಲರೂ ಹೇಳಿರಿ ಕೇಳಿಸಿಕೊಳ್ಳೋದ್ರ ಮೂಲಕವಾಗಿ. Come on everybody, hearing. ಎಲ್ಲರೂ ಹೇಳಿರಿ ಕೇಳಿಸಿಕೊಳ್ಳುವುದರಿಂದ. How do I grow? ನಾನು ಹೇಗೆ ಬೆಳೆಯುತ್ತೇನೆ? Hearing. ನಾನು ಕೇಳಿಸಿಕೊಳ್ಳುವುದರಿಂದ. What do I hear? ನಾನು ಏನನ್ನು ಕೇಳಿಸಿಕೊಳ್ಳುತ್ತೇನೆ? Faith does not come by hearing bad news. ನಂಬಿಕೆಯು ಕೆಟ್ಟ ವಾರ್ತೆಯನ್ನು ಕೇಳಿಸಿಕೊಳ್ಳುವುದರ ಮೂಲಕವಾಗಿ ಬರುವುದಿಲ್ಲ. Faith does not come by watching certain soap operas on television. ಕೆಲವು ದೃಶ್ಯಗಳನ್ನು ಟೆಲಿವಿಷನ್ ಮೂಲಕವಾಗಿ ನಾವು ನೋಡೋದ್ರಿಂದ ನಂಬಿಕೆ ಬರುವುದಿಲ್ಲ. So you must be careful about what you hear. ನೀವು ಏನನ್ನ ಕೇಳಿಸಿಕೊಳ್ಳುವುದರ ಕುರಿತಾಗಿ ನೀವು ಜಾಗರೂಕರಾಗಿರಬೇಕು. Faith comes by hearing. ನಂಬಿಕೆಯು ಕೇಳಿಸಿಕೊಳ್ಳುವುದರಿಂದ ಬರುತ್ತದೆ. And hearing by the word of God. ಅದು ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವುದರ ಮೂಲಕವಾಗಿ. This time as I'm sharing with you, your faith is growing. ನಾನು ಈ ಸಮಯದಲ್ಲಿ ಮಟ್ಟಿಗೆ ಮಾತನಾಡುತ್ತಿರುವಾಗ ನಿಮ್ಮ ನಂಬಿಕೆ ಬೆಳೀತಾ ಇದೆ. Because you are now telling me, yes, I can speak to my problem. ನೀವು ಈಗ ಹೇಳ್ತೀರಿ ಹೌದು ನಾನು ನನ್ನ ಸಮಸ್ಯೆಯೊಟ್ಟಿಗೆ ಮಾತನಾಡುತ್ತೇನೆ ಎಂಬುದಾಗಿ. And you're saying, yes, I can bring forth fruit. ನಾನು ಫಲ ಬಿಡುವನಾಗುತ್ತೇನೆ ಎಂಬುದಾಗಿ ನೀವು ಹೇಳುತ್ತೀರಿ. Faith is growing. ನಂಬಿಕೆಯು ಬೆಳೀತಾ ಇದೆ. Faith comes by hearing, and hearing by the word of God. ನಂಬಿಕೆಯು ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವುದರ ಮೂಲಕವಾಗಿ ಬರುವಂತದ್ದಾಗಿದೆ. How do I grow in faith? ನಾನು ನಂಬಿಕೆಯಲ್ಲಿ ಹೇಗೆ ಬೆಳೆಯುತ್ತೇನೆ? Hearing ಕೇಳಿಸಿಕೊಳ್ಳುವುದರ ಮೂಲಕವಾಗಿ. the right word of God. ದೇವರ ಸರಿಯಾದಂತ ವಚನವನ್ನು This ಕೇಳಿಸಿಕೊಳ್ಳುವ morning I've shared with you God's word. ಈ ಒಂದು ಬೆಳಗಿನ ಸಮಯದಲ್ಲಿ ನಿಮ್ಮ ಒಟ್ಟಿಗೆ ನಾನು ಮಾತನಾಡುತ್ತೇನೆ. ನಿಮ್ಮ ಸಮಸ್ಯೆಗಳು ಏನೇ ಆಗಿರಲಿ, God is a good God. ದೇವರು ಒಳ್ಳೆಯ ದೇವರು. Remember, you must speak to your problems. ನೀವು ನೆನಪಿಟ್ಟುಕೊಳ್ಳಿರಿ, ನಿಮ್ಮ ಸಮಸ್ಯೆಯೊಟ್ಟಿಗೆ ನೀವು ಮಾತನಾಡಬೇಕು. We are going to pray very shortly. ನಾವು ಕ್ಷಣದ ಮಾತ್ರದಲ್ಲಿ ಪ್ರಾರ್ಥನೆ ಮಾಡಲಿದ್ದೇವೆ. And I'm going to ask you to release your faith. ನಿಮ್ಮ ಒಂದು ನಂಬಿಕೆಯನ್ನು ಹೆಚ್ಚುವುದಕ್ಕಾಗಿ ನಿಮ್ಮೊಟ್ಟಿಗೆ ಒಂದು ಮಾತನ್ನು ನಾನು ಹೇಳುತ್ತೇನೆ. Believe a God who will never fail you. ನೀವು ದೇವರನ್ನು ನಂಬುವಾಗ ಆತನು ಎಂದೂ ಕೂಡ ನಿಮ್ಮನ್ನು ಕೈ ಬಿಡುವುದಿಲ್ಲ. You must believe. ನೀವು ನಂಬಬೇಕು. You must receive. ನೀವು ಹೊಂದಿಕೊಳ್ಳಬೇಕು. Right? ಹೌದು. Are you ready? ನೀವು ಇದಕ್ಕೆ ಸಿದ್ಧರಾಗಿದ್ದೀರೋ? We're going to pray together. ನಾವೆಲ್ಲರೂ ಒಟ್ಟಾಗಿ ಪ್ರಾರ್ಥನೆ ಮಾಡೋಣ. If you have any need, you stand up. ನಿಮ್ಮಲ್ಲಿ ಯಾವುದಾದ್ರೂ ಕೊರತೆಗಳಿದ್ದರೆ ಎದ್ದು ನಿಂತುಕೊಳ್ಳಿರಿ. If you're saying, Lord, I want to seek your face, please stand up. ದೇವರೇ ನಿನ್ನ ಮುಖದರ್ಶನ ನನಗೆ ಆಗಬೇಕೆಂಬುದಾಗಿ ಹೇಳಿದರೆ ನೀವು ಎದ್ದು ನಿಂತುಕೊಳ್ಳಿರಿ. You say, Lord, I thank you because you're going to do great things. ನೀನು ನನಗಾಗಿ ಮಹತ್ಕಾರ್ಯ ಮಾಡಲಿಕ್ಕೆ ಅದಕ್ಕಾಗಿ ನಿನಗೆ ವಂದನೆಗಳು. Don't worry about your neighbor, just look at the Lord. ನಿಮ್ಮ ಅಕ್ಕಪಕ್ಕದ ಕುರಿತಾಗಿ ನೀವು ಚಿಂತೆ ಮಾಡಬೇಡಿರಿ. Hallelujah. Hallelujah. It's the problem you're facing, it is real to you. ನೀವು ನಿಜವಾಗಿಯೂ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ರೆ ಅದು ನಿಮಗೆ ಬೋಧನೆ ಮಾಡುತ್ತದೆ. It is your problem that you're facing. ಯಾಕೆಂದ್ರೆ ಅದು ನಿಮ್ಮ ಸಮಸ್ಯೆ, ನೀವು ಅದನ್ನು ಎದುರಿಸ್ತಾ ಇದ್ದೀರಿ. Your problem is not your neighbor's problem, your ನಿಮ್ಮ problem is your ಸಮಸ್ಯೆಯು problem. ಅದು ನಿಮ್ಮ ಪಕ್ಕದಲ್ಲಿರುವ ಸಮಸ್ಯೆ ಅಲ್ಲ, ಬದಲಿಗೆ ನಿಮ್ಮ So ಸಮಸ್ಯೆಯಾಗಿದೆ. don't worry about your neighbor. ನಿಮ್ಮ ಅಕ್ಕಪಕ್ಕದವರ ಕುರಿತಾಗಿ ನೀವು ಚಿಂತೆ ಮಾಡಬೇಡಿರಿ. It's up to you. ಅದು ನಿಮಗೆ How do I ಸಂಬಂಧಪಟ್ಟ. receive my miracle? ನನ್ನ ಅದ್ಭುತ ಕಾರ್ಯ ನಾನು ಹೇಗೆ ಹೊಂದಿಕೊಳ್ಳುತ್ತೇನೆ? Just simple as a vine brings forth a vine. ಅದು ಬಹಳ ಸರಳವಾಗಿ ಒಂದು ದ್ರಾಕ್ಷಿ ಬಳ್ಳಿ ಯಾವ ರೀತಿಯಾಗಿ ತಾನು ಫಲ ಬಿಡುತ್ತದೋ ಹಾಗೆಯೇ ನಿಮ್ಮ ಜೀವಿತದಲ್ಲಿ As ಆಗುವಂತದ್ದಾಗಿದೆ. simple as a vine brings forth fruit. ಅದು ದ್ರಾಕ್ಷಿ ಬಳ್ಳಿ ಯಾವ ರೀತಿಯಾಗಿ ಫಲ ಬಿಡುತ್ತದೋ ಅಷ್ಟೇ ಸುಲಭವಾಗಿ ನೀವು ಕೂಡ ಫಲ It ಬಿಡಬಹುದಾಗಿದೆ. is simple receiving.
ನೀವು ಸರಳವಾಗಿ ಅದನ್ನು It ಹೊಂದಿಕೊಳ್ಳಿರಿ. is simple receiving. ನೀವು ಸರಳವಾಗಿ ಅದನ್ನು ಹೊಂದಿಕೊಳ್ಳುವಂತದ್ದು. Lord, but I've made mistakes in life. ದೇವರೇ, ನನ್ನ ಜೀವಿತದಲ್ಲಿ ನಾನು ಬಹಳ ಸಮಸ್ಯೆನ ತಪ್ಪು ಮಾಡಿದ್ದೇನೆ. Lord, I've done so many things in life. ನನ್ನ ಜೀವಿತದಲ್ಲಿ ನಾನು ಸಾಕಷ್ಟು ಮಾಡಿದ್ದೇನೆ. Lord, I've done mistakes in life, Lord. ನನ್ನ ಜೀವಿತದಲ್ಲಿ ಸಾಕಷ್ಟು ತಪ್ಪುಗಳನ್ನು ಮಾಡಿದ್ದೇನೆ. But the Lord says, ಆದ್ರೆ ದೇವರು ಹೇಳುತ್ತಾನೆ, don't you worry. ಭಯ ಪಡಬೇಡ, Don't you worry. ಚಿಂತೆ ಮಾಡಬೇಡ. I love you with an everlasting life. ನಾನು ಬಹಳ ಶಾಶ್ವತವಾದ ಪ್ರೀತಿಯಿಂದ ನಿನ್ನ I ಪ್ರೇಮಿಸಿದ್ದೇನೆ. love you with an everlasting life. ನಾನು ಶಾಶ್ವತವಾದ ಪ್ರೇಮದಿಂದ ನಿನ್ನ ಪ್ರೀತಿಸುತ್ತೇನೆ. I love you. ನಾನು ನಿನ್ನ ಪ್ರೀತಿಸುತ್ತೇನೆ. Come on, everybody, just close your eyes. ನಿಮ್ಮ ಕಣ್ಣುಗಳು ಮುಚ್ಚಲ್ಪಡಲಿ. Don't worry about whatever is happening here. ನಿಮಗೆ ಏನಾಗುತ್ತದೆ ನೀವು ಚಿಂತೆ ಮಾಡಬೇಡ್ರಿ. Just close your eyes. ನಿಮ್ಮ ಕಣ್ಣುಗಳು ಮುಚ್ಚಲ್ಪಡಲಿ. You receive your miracle. ನೀವು ನಿಮ್ಮ ಅದ್ಭುತ ಕಾರ್ಯವನ್ನು ಹೊಂದಿಕೊಳ್ಳುತ್ತೀರಿ. Simply receive from God. ದೇವರಿಂದ ಹೊಂದಿಕೊಳ್ಳಿರಿ. Lord, say, Lord, I receive my miracle. ನಾನು ಅದ್ಭುತ ಕಾರ್ಯವನ್ನು ದೇವರಿಗೆ ಹೊಂದಿಕೊಳ್ಳುತ್ತೇನೆ. Lord, I receive my miracle. ನನ್ನ ಅದ್ಭುತ ಕಾರ್ಯವನ್ನು ಹೊಂದಿಕೊಳ್ಳುತ್ತೇನೆ. Hallelujah. ಹಲ್ಲೆಲೂಯಾ. I don't know if anybody here does not know Jesus Christ as Lord and as Savior. ನಿಮ್ಮಲ್ಲಿ ಯಾರಿಗಾದರೂ ಯೇಸು ಕ್ರಿಸ್ತನು ಸ್ವಂತ ರಕ್ಷಕನಾಗಿ ಗೊತ್ತಿಲ್ಲ ಎಂಬುದಾಗಿ ತಿಳಿದುಕೊಂಡಿದ್ದ Is there somebody in this place who has not confessed Jesus Christ as Lord at all? ನಿಮ್ಮಲ್ಲಿ ಯಾರಾದರೂ ಯೇಸು ದೇವರು ಅಲ್ಲ ಎಂಬುದಾಗಿ ಇವತ್ತಿನವರೆಗೆ ಯಾರು ಅಂದುಕೊಂಡಿದ್ದಾರೆ? If somebody says, yes, I want to make this wonderful Jesus my Lord. ಈ ಒಂದು ಇಂದು ದಿವಸ ನಾನು ಯೇಸುವನ್ನು ನನ್ನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಳ್ಳಬೇಕೆಂಬುದಾಗಿ ತೀರ್ಮಾನಿಸುವುದಾದರೆ, I want to lift your hands right now. We're going to pray. ನಿಮ್ಮ ಕೈಗಳನ್ನು ಮೇಲಕ್ಕೆತ್ತಿ ನಿಮಗಾಗಿ ನಾವು ಪ್ರಾರ್ಥನೆ Somebody ಮಾಡುತ್ತೇವೆ. wants to receive Jesus Christ as Lord. ನಿಮ್ಮಲ್ಲಿ ಕೆಲವರಿಗೆ ಯೇಸು ನಿಜವಂತ ದೇವರೆಂಬುದಾಗಿ ಸ್ವೀಕರಿಸಬೇಕು. I'm not asking you if you have received to lift up your hand, but the first time you're receiving Christ into your life. ನಿಮ್ಮ ಜೀವಿತದಲ್ಲಿ ಯೇಸುವನ್ನು ಮೊದಲ ಬಾರಿಗೆ ನೀವು ಸ್ವೀಕರಿಸ್ತಾ ಇದ್ದವರು ಮಾತ್ರ ಕೈಗಳನ್ನು ಎತ್ತಿರಿ. Not for those who are believers. ವಿಶ್ವಾಸಿಗಳಲ್ಲ. It's for non-believers who want to make Jesus Christ the Lord of your ಯಾರಾದರೂ life. ಇದುವರೆಗೂ ಯೇಸು ಕ್ರಿಸ್ತನು ನಿಜವಂತ ದೇವರಲ್ಲ ಎಂಬುದಾಗಿ ತಿಳಿದುಕೊಂಡವರು ಮಾತ್ರ ಕೈಗಳನ್ನು ಮೇಲಕ್ಕೆತ್ತಿರಿ. You want to experience the salvation power of Jesus. ಯೇಸುವಿನ ರಕ್ಷಣಾ ಅದ್ಭುತವನ್ನು ನೀವು ಅನುಭವಿಸಬೇಕೆಂಬುದಾಗಿ ಇಷ್ಟಪಡುವುದಾದರೆ Lift your hands to the Lord. Let's pray ನಿಮ್ಮ together. ಕೈಗಳನ್ನು ಮೇಲಕ್ಕೆತ್ತಿರಿ. I see a few hands. God bless you. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. I have seen a couple of hands. God bless you. ಕೆಲವು ಕೈಗಳು ಮೇಲೆವೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. Hallelujah. Let's say this prayer together. Lord Jesus. ಕರ್ತನಾದ ಯೇಸುವೇ. Come on, say it after brother. Lord Jesus. ನಾವೆಲ್ಲರೂ ಒಟ್ಟಾಗಿ ಕರ್ತನಾದ ಯೇಸುವೇ, I receive you into my life. ನನ್ನ ಜೀವಿತದಲ್ಲಿ ನಿನ್ನನ್ನು ಸ್ವೀಕರಿಸುತ್ತೇನೆ. I receive you into my life. ನನ್ನ ಜೀವಿತದಲ್ಲಿ ನಿನ್ನನ್ನು ಸ್ವೀಕರಿಸುತ್ತೇನೆ. You're my Lord and you're my Savior. ನೀನು ನನ್ನ ಕರ್ತನು, ನೀನು ನನ್ನ ರಕ್ಷಕನಾಗಿದ್ದಿ. I thank you. You died for me on the cross of Calvary. ದೇವರೇ, ನನಗಾಗಿ ಶಿಲುಬೆ ಮೇಲೆ ನಿನ್ನ ಪ್ರಾಣ ಕೊಟ್ಟಿದ್ದೆ, ಅದಕ್ಕಾಗಿ ನಿನಗೆ ಸ್ತೋತ್ರ. I receive you into my life this morning. ಈ ಒಂದು ಬೆಳಗಿನ ಸಮಯದಲ್ಲಿ ನನ್ನ ಜೀವಿತದಲ್ಲಿ ನಿನ್ನನ್ನು ಸ್ವೀಕರಿಸುತ್ತೇನೆ. I confess I need you. ನಾನು ಒಪ್ಪಿಕೊಳ್ಳುತ್ತೇನೆ ನನಗೆ ಬೇಕು ಎಂಬುದಾಗಿ. From this morning onwards, ಈ ಒಂದು ಬೆಳಗಿನ ಸಮಯದಿಂದ Jesus Christ, you are my Lord, my Savior. ಯೇಸು ಕ್ರಿಸ್ತ ನನಗೆ ರಕ್ಷಕನು ಒಡೆಯನು ಆಗಿದ್ದಾನೆ. Come into my life, Lord. ನನ್ನ ಜೀವಿತದಲ್ಲಿ ಪ್ರವೇಶ ಮಾಡು ಸ್ವಾಮಿ. Change my life, Lord. ನನ್ನ ಜೀವಿತನ ಬದಲಾವಣೆ ಮಾಡು. Change my life, Lord. ನನ್ನ ಜೀವಿತನ ಬದಲಾವಣೆ ಮಾಡು. I commit my life into your hands. ನನ್ನ ಜೀವಿತ ನಿನಗೆ ಒಪ್ಪಿಸಿಕೊಡುತ್ತೇನೆ. In Jesus' name. ಯೇಸುವಿನ ಹೆಸರಿನಲ್ಲಿ. For those of you who have made this prayer, ಈ ಒಂದು ಪ್ರಾರ್ಥನೆ ಮಾಡಿದಂತವರು you can write it down. You are born again. ನೀವು ನಿಮ್ಮ ಒಂದು ಪುನರ್ಜನ್ಮದ ಕುರಿತಾಗಿ ಬರೆದಿಟ್ಟುಕೊಳ್ಳಿರಿ. You are born again. ನೀವು ನಿಮ್ಮ ಪುನರ್ಜನ್ಮದ ಕುರಿತಾಗಿ ಬರೆದಿಟ್ಟುಕೊಳ್ಳಿರಿ. A new day has started for you. ಆತ ನಿಮ್ಮಲ್ಲಿ ಕಾರ್ಯ ಮಾಡಲಿಕ್ಕೆ ಆರಂಭ Jesus ಮಾಡುತ್ತಾನೆ. Christ has become your Lord and your Master. ಯೇಸು ನಿಮಗೆ ಒಡೆಯನು ರಕ್ಷಕನಾಗಿದ್ದಾನೆ. Hallelujah. Hallelujah. I want to pray for people who are not well in your body. ನಿಮ್ಮ ದೇಹದಲ್ಲಿ ಅನಾರೋಗ್ಯದಿಂದಿರುವಂತಹ ಜನರಿಗಾಗಿ ನಾನು ಪ್ರಾರ್ಥನೆ ಮಾಡುತ್ತೇನೆ. How do I receive? ನಾನು ನನ್ನ ಅದ್ಭುತ ಕಾರ್ಯವನ್ನು ಹೇಗೆ ಹೊಂದಿಕೊಳ್ಳಬೇಕು? Believe it's yours. ನಂಬಿಕೆಯು ನಿಮ್ಮದು. Believe it is yours. ನಂಬಿಕೆಯು ನಿಮ್ಮದು. Believe that healing is mine. ನಂಬಿರಿ ಆ ಒಂದು ಸ್ವಸ್ಥತೆಯು ನನ್ನದಾಗಿದೆ ಎಂಬುದಾಗಿ. As I will pray with you, you use your faith and say it is mine in the name of ಪ್ರಾರ್ಥನೆ Jesus. ಮಾಡುವಾಗ ನಿಮ್ಮ ನಂಬಿಕೆ ನೀವು ಉಪಯೋಗಿಸಿ ಆ ಅದ್ಭುತ ಕಾರ್ಯವು ನನಗೆ ಆಗಬೇಕೆಂಬುದಾಗಿ ಹೇಳಿರಿ. If you're sick in your body, ನಿಮ್ಮ ದೇಹದಲ್ಲಿ ನಿಮಗೆ ಕೊರತೆಗಳಿದ್ದರೆ place your hand in the area where you're affected. ನಿಮಗೆ ಎಲ್ಲಿ ರೋಗವಿದೆಯೋ ಅಲ್ಲಿ ನಿಮ್ಮ ಕೈಗಳನ್ನು ಇಡಿರಿ. If there's an internal problem, place your hand on your head. ನಿಮಗೆ ಒಂದು ಆಂತರಿಕ ಸಮಸ್ಯೆ ಇದ್ದರೆ ನಿಮ್ಮ ಕೈಗಳನ್ನು ತಲೆ ಮೇಲೆ ಇಡಿರಿ. And we're going to pray right now. ನಾನು ಈಗ ನಿಮಗಾಗಿ ಪ್ರಾರ್ಥಿಸುತ್ತೇನೆ. Jesus Christ will touch you wherever you are. ನೀವು ಎಲ್ಲಿದ್ದರೂ ಅಲ್ಲೇ ಯೇಸು ನಿಮ್ಮನ್ನು ಮುಟ್ಟುವಾತನಾಗಿದ್ದಾನೆ. Because God's word is true. ಯಾಕೆಂದರೆ ದೇವರ ವಾಕ್ಯವು ಸತ್ಯವಾದಂತದ್ದು. God's healing power is available. ದೇವರ ಅದ್ಭುತ ಶಕ್ತಿ ಎಲ್ಲರ ಮೇಲೆ ಬರುವಂತದ್ದಾಗಿದೆ. I want you to lift your voice and say, Lord Jesus. ನೀವೆಲ್ಲ ನಿಮ್ಮ ಸ್ವರಗಳನ್ನು ಎತ್ತಿ ಯೇಸು ಎಂಬುದಾಗಿ ಹೇಳಿರಿ. You told me to speak to my problem. ನೀನು ಹೇಳಿದ್ದಿ ನನ್ನ ಸಮಸ್ಯೆಗಳೊಟ್ಟಿಗೆ ನೀನು ಮಾತನಾಡು ಎಂಬುದಾಗಿ. And this morning there's a problem in sickness. ನನ್ನ ಜೀವಿತದಲ್ಲಿ ಈ ಒಂದು ಬೆಳಗಿನ ಸಮಯದಲ್ಲಿ ಒಂದು ಕಾಯಿಲೆಯ ಸಮಸ್ಯೆ ನಾನಿದ್ದೇನೆ. So in the name of Jesus Christ. ಯೇಸುವಿನ ಹೆಸರಿನಲ್ಲಿ. In the name of Jesus Christ. ಯೇಸುವಿನ ಹೆಸರಿನಲ್ಲಿ. I
come against every sickness. ಎಲ್ಲ ಒಂದು ಕಾಯಿಲೆಗಳಿಗೆ ನಾನು ಆಜ್ಞೆ ಕೊಡುತ್ತೇನೆ. I come against every pain and every infirmity. ಎಲ್ಲ ನೋವು ಎಲ್ಲ ಒಂದು ಬಲಹೀನತೆಗಳನ್ನು ನಾನು ಆಜ್ಞೆ ಕೊಡುತ್ತೇನೆ. In the name of Jesus Christ. ಯೇಸುವಿನ ಹೆಸರಿನಲ್ಲಿ Leave the people. ಜನರನ್ನು ಬಿಟ್ಟು ಹೋಗು. Leave the people. ಜನರನ್ನು ಬಿಟ್ಟು ಹೋಗು. In the name of the Lord. ಯೇಸುವಿನ ಹೆಸರಿನಲ್ಲಿ Be healed in Jesus' name. ಯೇಸುವಿನ ಹೆಸರಿನಲ್ಲಿ ಗುಣವನ್ನು ಹೊಂದಿಕೋ. Every pain, every infirmity. ಎಲ್ಲ ಒಂದು ಬಲಹೀನತೆ ಎಲ್ಲ ನೋವುಗಳು Go in the name of Jesus ಯೇಸುವಿನ Christ. ಹೆಸರಿನಲ್ಲಿ ಹೊರಟು ಹೋಗು. Go in the name of Jesus ಯೇಸುವಿನ ಹೆಸರಿನಲ್ಲಿ ಹೊರಟು Christ. ಹೋಗು. You have no reason to be here. You have no reason to be here. ನೀವು ಅದನ್ನು ಕಾಣಲಿಕ್ಕಿದ್ದೀರಿ. You have to go because we speak in the name of Jesus. ನಾವು ಯೇಸುವಿನ ಹೆಸರಿನಲ್ಲಿ ಮಾತಾಡ್ತೀವಿ. ಎಲ್ಲರೂ ಬಿಟ್ಟು ಹೋಗಬೇಕು ರೋಗವನ್ನು. Hallelujah. Hallelujah. Open your mouth and speak at your disease right ನೀವು ನಿಮ್ಮ now. ಕಾಯಿಲೆಗಳಿಗೆ ನಿಮ್ಮ ಬಾಗಿಲನ್ನು ತೆರೆದು ಮಾತನಾಡಿರಿ. Whatever the problem is, speak to it and say, go ನಿಮ್ಮ in Jesus' ಸಮಸ್ಯೆಯಲ್ಲಿ name. ಏನೇ ಇದ್ದರೂ ಕೂಡ ಅವುಗಳೊಟ್ಟಿಗೆ ಮಾತನಾಡಿರಿ. ಯೇಸುವಿನ ಹೆಸರಿನಲ್ಲಿ ಹೊರಟು ಹೋಗು ಎಂಬುದಾಗಿ. Every sickness has a name, so speak against the name of Jesus and ask the sickness to leave in the name of Jesus. ಎಲ್ಲ ಕಾಯಿಲೆಗಳು ನಜರೇತಿನ ಯೇಸುವಿನ ಹೆಸರಿನಲ್ಲಿ ಬಿಟ್ಟು ಹೋಗಲಿ. Come on, open your mouth and speak in Jesus' ನಿಮ್ಮ name. ಬಾಯಿಗಳನ್ನು ತೆರೆದು ಹೇಳಿರಿ. Hallelujah. 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 Now I want you to move your muscles and move your body to see if God has done a miracle in your ದೇವರು life. ನಿಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾನೆ ಎಂಬುದನ್ನು ನಿಮ್ಮ ದೇಹವನ್ನು ಪರೀಕ್ಷೆ ಮಾಡಿಕೊಳ್ಳಿರಿ. I want you to just move your body to see if all is well in the name ನಿಮ್ಮ of Jesus. ದೇಹವನ್ನು ಆ ಕಡೆ ಈ ಕಡೆ ಶೇಕ್ ಮಾಡುವ ಮೂಲಕವಾಗಿ ಪರೀಕ್ಷೆ ಮಾಡಿಕೊಳ್ಳಿರಿ. You have to tell us if your God has done a miracle for you. ನಿಮಗೆ ಯಾರು ದೇವರು ಅದ್ಭುತ ಕಾರ್ಯವನ್ನು ಮಾಡಿದ್ದಾರೆ ನೀವು ಹೇಳಿರಿ. Hallelujah. Hallelujah. We're going to pray for people who say, God, you know what? I messed my life up, but now I know that you love me. I want to come closer to you. ದೇವರೇ, ನನ್ನ ಜೀವಿತದಲ್ಲಿ ಸಾಕಷ್ಟು ನಾನು ಕಳೆದುಕೊಂಡಿದ್ದೇನೆ. ಈ ದಿನ ನನಗೆ ಗೊತ್ತಾಗಿದೆ. ಇಂದಿನಿಂದ ನಾನು ನಿನಗಾಗಿ ಜೀವಿಸ್ತೇನೆ ಎಂಬುದಾಗಿ ಹೇಳುವಾಗ I want you to, Lord, say, lift your voice and say, Lord Jesus, ದೇವರೇ, ನಾನು ನಿನ್ನ ಕಡೆಗೆ ಸ್ವರವೆತ್ತುತ್ತೇನೆ ಎಂಬುದಾಗಿ ಹೇಳಿರಿ. I thank you because you love me. ನೀನು ನನ್ನ ಪ್ರೀತಿಸಿದೆ, ಅದಕ್ಕಾಗಿ ನಿನಗೆ Thank ವಂದನೆ. you because you've lifted me up. ನಾನು ನಿನ್ನ ಮೇಲೆ ಕೆತ್ತಿದ್ದಕ್ಕಾಗಿ ನಿನಗೆ ವಂದನೆ. Thank you because you cleansed me. ನೀನು ನನ್ನನ್ನು ಶುದ್ಧಿ ಮಾಡಿದ ಅದಕ್ಕಾಗಿ ಸ್ತೋತ್ರ. Thank you because you made me an overcomer. ನೀನು ನನ್ನನ್ನು ಜಯಶಾಲಿಯನ್ನಾಗಿ ಮಾಡಿದ ಅದಕ್ಕಾಗಿ ಸ್ತೋತ್ರ. I thank you for your good things in my life. ನನ್ನ ಜೀವಿತದಲ್ಲಿ ಎಲ್ಲ ನಿನ್ನ ಒಳ್ಳೆತನಗಳಿಗಾಗಿ ಸ್ತೋತ್ರ. I want to lift your voice and prophesy to your own lives. ದೇವರೇ, ನನ್ನ ಸ್ವಂತ ಜೀವಿತದಲ್ಲಿ ನಾನು ಸ್ವರವೆತ್ತಿ ನಾನು ವಾಗ್ದಾನ ಮಾಡುತ್ತೇನೆ. I want you to open your mouth and prophesy to your lives. ನಿಮ್ಮ ಜೀವಿತದಲ್ಲಿ ನೀವು ಬಾಯಿಗಳು ತೆರೆದು ನಿಮಗಿರುವಂತಹ ಸಮಸ್ಯೆಗಳಿಗೆ ನೀವು ಭವಿಷ್ಯವನ್ನು ಹೇಳಿರಿ. Say in the name of Jesus, ಯೇಸುವಿನ ಹೆಸರಿನಲ್ಲಿ I am blessed. ನಾನು ಆಶೀರ್ವದಿಸಲ್ಪಟ್ಟಿದ್ದೇನೆ. I am blessed in the name ನಾನು of Jesus. ಆಶೀರ್ವದಿಸಲ್ಪಟ್ಟಿದ್ದೇನೆ ಯೇಸುವಿನ ಹೆಸರಿನಲ್ಲಿ. The Lord is with me. ದೇವರು ನನ್ನೊಟ್ಟಿಗಿದ್ದಾನೆ. The Lord is my shepherd. ದೇವರು ನನಗೆ ಕುರುಬನು. He will lead me beside the still ಆತನು ನನ್ನನ್ನು waters. ಶಾಂತಿಕರವಾದಂತ ನೀರಿನ He ಬಳಿಗೆ will ನಡೆಸುತ್ತಾನೆ. restore my soul. ನನ್ನ ಪ್ರಾಣ ಉಜ್ಜೀವನ ಮಾಡುತ್ತಾನೆ. My family is blessed. ನನ್ನ ಕುಟುಂಬ ಆಶೀರ್ವದಿಸಲ್ಪಟ್ಟಿದೆ. My spouse is blessed. ನನ್ನ ಒಂದು ಹೆಂಡತಿಗಳು My ಆಶೀರ್ವದಿಸಲ್ಪಟ್ಟಿದ್ದಾರೆ. future is ನನ್ನ blessed. ಭವಿಷ್ಯವು ಆಶೀರ್ವದಿಸಲ್ಪಟ್ಟಿದೆ. My job is blessed. ನನ್ನ ಉದ್ಯೋಗ ಆಶೀರ್ವದಿಸಲ್ಪಟ್ಟಿದೆ. My life is blessed. ನನ್ನ ಜೀವನ ಆಶೀರ್ವದಿಸಲ್ಪಟ್ಟಿದೆ. Wherever I go, ನಾನು ಎಲ್ಲಿಗೆ ಹೋದರೂ I carry the power of God over ನಾನು my ದೇವರ life. ಶಕ್ತಿಯನ್ನು ಹೊತ್ತುಕೊಂಡು I ಹೋಗುತ್ತೇನೆ. am blessed in the name of Jesus. ನಾನು ಯೇಸುವಿನ ಹೆಸರಿನಲ್ಲಿ ಆಶೀರ್ವಾದ Come on, ಹೊಂದಿದ್ದೇನೆ. open your mouth and declare you are ನಿಮ್ಮ blessed in the ಬಾಯನ್ನು name of ತೆರೆದು ನಾನು Jesus. ದೇವರಿಂದ ಆಶೀರ್ವಾದ I ಹೊಂದಿದ್ದೇನೆ am ಅಂತ ಹೇಳಿರಿ. blessed. ನಾನು ಆಶೀರ್ವಾದ ಹೊಂದಿದ್ದೇನೆ. I am blessed. ನಾನು ಆಶೀರ್ವಾದ ಹೊಂದಿದ್ದೇನೆ. Jesus became a curse. ದೇವರು ನನ್ನನ್ನು ಶಪಿಸುವುದಿಲ್ಲ. Jesus became a curse so that I can be a blessing. ಆತನು ನನಗಾಗಿ ಶಾಪವನ್ನು ಹೊತ್ತುಕೊಂಡು ನಾನು ಆಶೀರ್ವದಿಸಲ್ಪಟ್ಟಿದ್ದೇನೆ. Every curse Jesus took on the cross of Calvary. ಶಿಲುಬೆ ಮೇಲೆ ಎಲ್ಲ ಶಾಪವನ್ನು ಆತನು ಹೊತ್ತುಕೊಂಡನು. I am blessed. ನಾನು ಆಶೀರ್ವದಿಸಲ್ಪಟ್ಟಿದ್ದೇನೆ. I am blessed. ನಾನು ಆಶೀರ್ವದಿಸಲ್ಪಟ್ಟಿದ್ದೇನೆ. Hallelujah. Hallelujah. Are you blessed this morning? ಈ ಒಂದು ಸಮಯದಲ್ಲಿ ನೀವು ಆಶೀರ್ವದಿಸಲ್ಪಟ್ಟಿದ್ದೀರೋ? Are you blessed this morning? ಈ ಒಂದು ಸಮಯದಲ್ಲಿ ನೀವು ಆಶೀರ್ವದಿಸಲ್ಪಟ್ಟಿದ್ದೀರೋ? Remember to speak to your problem. ನೀವು ನೆನಪಿಟ್ಟುಕೊಳ್ಳಿರಿ, ನಿಮ್ಮ ಸಮಸ್ಯೆಗೆ ನೀವು Whatever ಮಾತನಾಡಿ. your problem is, ನಿಮಗೆ ಏನೇ ಸಮಸ್ಯೆ ಇರಬಹುದು, speak to it. ಅದ್ರ ಕೂಡ ನೀವು ಮಾತನಾಡಿರಿ. In the name of Jesus, ಯೇಸುವಿನ ಹೆಸರಿನಲ್ಲಿ I come against the problem. ನಾನು ಸಮಸ್ಯೆಗಳ ವಿರುದ್ಧವಾಗಿ ಎದ್ದೇಳುತ್ತೇನೆ. It may be a house problem, it may be a financial problem. Speak to the problem. ಹಣಕಾಸಿನ ಸಮಸ್ಯೆ ಇರಬಹುದು, ಕೌಟುಂಬಿಕ ಸಮಸ್ಯೆ ಇರಬಹುದು, ಆ ಸಮಸ್ಯೆಗೆ ನೀವು ಮಾತನಾಡಿರಿ. In Jesus' name, ಯೇಸುವಿನ ಹೆಸರಿನಲ್ಲಿ I command this problem to go aside. ಈ ಒಂದು ಸಮಸ್ಯೆ ನನ್ನನ್ನು ಬಿಟ್ಟು ದೂರ ಹೋಗುವಂತೆ ನಾನು ಆಜ್ಞೆ ಕೊಡುತ್ತೇನೆ. Because I speak in the awesome name of Jesus. ಯಾಕೆಂದ್ರೆ ನಾನು ಯೇಸುವಿನ ಮಹಿಮೆಯುಳ್ಳ ನಾಮದಲ್ಲಿ ಮಾತನಾಡುತ್ತೇನೆ. Believe it. ನಂಬಿರಿ, Believe it. ನಂಬಿರಿ. Hallelujah. 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 Hallelujah.